सदाशिवसमारम्भां शङ्कराचार्यमध्यमाम् अस्मदाचार्यपर्यन्तं वन्दे गुरुपरम्पराम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಚಾಮುಂಡೇಶ್ವರಿ ಸನ್ನಿಧಾನ. ಚಾಮುಂಡಿ ಅಂತಂದರೆ ಚಂಡಮುಂಡರನ್ನು ಚಂಡಾಡಿದ ಮಹಿಷಿ, ಹಾಗಾಗಿ ಅವನ್ನ ಚಾಮುಂಡೇಶ್ವರಿ ಅಂತ. ಶಕ್ತಿ ಸ್ವರೂಪಿಣಿ. ಹಾಗಾಗಿ ಅಲ್ಲಿ ದೇವಸ್ಥಾನ ಒಳಗಡೆ ಹೋದರೆ ನಿಮಗೆ ಆ ಒಂದು ಏನು ಶಕ್ತಿಯ ಸ್ಪಂದನ ಇದೆ ಅಲ್ವಾ, ಅದು ವಿಶೇಷವಾಗಿ ಆ ದೇವಸ್ಥಾನದ ಒಳಗಡೆಗೆ ಒಂದು ಎನರ್ಜಿ ಇದೆ. ಆ ಎನರ್ಜಿ ಯಾರಿಗೆ ಫೀಲ್ ಆಗುತ್ತೆ ಅಂತಂದರೆ, ಯಾರು ಆ ದೇವಿ ಜೊತೆಗೆ ಕನೆಕ್ಟ್ ಆಗ್ತಾರೆ ಅವ್ರಿಗೆ ಫೀಲ್ ಆಗುತ್ತೆ ಅದು. ಆದರೆ ಇನ್ನೂ ಕೆಲವೊಂದು ವಿಶೇಷವಾಗಿರ್ತಕ್ಕಂಥದ್ದಿದೆ, ನೀವು ಕನೆಕ್ಟ್ ಆಗದೇ ಇದ್ರೂ ಕೂಡ ಅದು ಅಟ್ರಾಕ್ಟ್ ಇರ್ತದೆ. ಅದು ಆ ರೀತಿಯಾಗಿ ಈ ಚಾಮುಂಡೇಶ್ವರಿ ನಮ್ಮ ಕಡೆಯಿಂದ ಏನನ್ನು ನಿರೀಕ್ಷಿಸದೆ ತಾನೇ ಅಟ್ರಾಕ್ಟ್ ಮಾಡ್ತಕ್ಕಂತಹ ಒಂದು ವಿಶೇಷ ಶಕ್ತಿಪೀಠ ಅಂತ ನನಗೆ ಭಾಸ ಆಗ್ತಾ ಇದೆ. ಅಷ್ಟು ಆ ಪವರ್ಫುಲ್ ಶಕ್ತಿ. ಇಂತಹ ಒಂದು ಚಾಮುಂಡಿಯನ್ನು ಈ 33 ಹಳ್ಳಿ ಗ್ರಾಮಸ್ಥರು ಸೇರಿ ಇದರ ಜೀರ್ಣೋದ್ಧಾರ ಮಾಡಿ ಮತ್ತು ಪ್ರತಿ ಶುಕ್ರವಾರ ಏನು ಒಂದು ಸತ್ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇದು ಅತ್ಯಂತ ಧರ್ಮ ಕಾರ್ಯ. ಪುರುಷಾರ್ಥಗಳಲ್ಲಿ ಅರ್ಥಕಾಮಗಳನ್ನು ಧರ್ಮದಿಂದ ಮಾಡಬೇಕು ಅಂತ. ಆದರೆ ಸಂಸಾರದಲ್ಲಿ ಧರ್ಮದ ಕಾರ್ಯ ಮಾಡೋದಕ್ಕಿಂತಲೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ದೇವಕಾರ್ಯಗಳಂದರೆ ದೇವರಿಗೋಸ್ಕರ ಅಲ್ಲ, ಜನಹಿತೇನ. ಯಾಕಂತಂದರೆ ಜನವೇ ಜನಾರ್ದನ ಅಂತ, ಮತ್ತು ಜನರಿಗೆ ದೇವರಿಗೆ ಬೇರೆ ಬೇರೆ ಇಲ್ಲ. ಆ ಒಂದು ಉದಾತ್ತವಾದ ಭಾವನೆಯನ್ನಿಟ್ಟುಕೊಂಡು ಈ ಎಲ್ಲ ಒಕ್ಕೂಟದ ಸಮಿತಿಯವರು ಏನು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದು ಅತ್ಯಂತ ಸಂತೋಷದ ಸಂಗತಿ. ನನಗಂತೂ ಇವತ್ತು ಬಹಳ ಸಂತೋಷ ಆಯಿತು. ಅದು ವಿಶೇಷವಾಗಿ ಈ ಚಾಮುಂಡೇಶ್ವರಿ ಸನ್ನಿಧಾನ ಇದೆ ಅಲ್ವಾ, ನಾನು ಯಾವಾಗಲೂ ಕೂಡ ನವರಾತ್ರಿಯಲ್ಲಿ ಮುಂಚೆ ದೇವಿ ಪಾರಾಯಣ ಮಾಡ್ತಾ ಇದ್ದೆ. ಆಮೇಲೆ ನಾನಲ್ಲಿ ಕೂತ್ಕೊಂಡು ಈ ಎಲ್ಲ ಹನುಮಂತರಾಯಪ್ಪ ಕುಟುಂಬದವರು ಭಕ್ತಿಯಿಂದ ಆ ಪಾದಪೂಜೆಯನ್ನು ಮಾಡುವಾಗ ನನಗೆ ಅನ್ನಿಸ್ತಾ ಇತ್ತು, ಹಳೆ ಕಾಲದಲ್ಲಿ ಏನೋ ತುಂಬ ಲೇಟ್ ಆಗುತ್ತೇನೋ ಫಲ, ಈ ಕಾಲದಲ್ಲಿ ಬೇಗ ಡ್ರಾ ಅದೇನಂತಾರಲ್ವ, ಬೇಗ ಡ್ರಾ ಅಂತಂತಾರಲ್ಲ, ಹಾಗೆ ಭಾಳ ವರ್ಷಗಳ ಹಿಂದಲ್ಲ ನಾನು ಮಾಡಿರ್ತಕ್ಕಂಥದ್ದು. ಆದರೆ ತನ್ನ ಸನ್ನಿಧಿಯಲ್ಲಿ ನನ್ನನ್ನು ಕೂಡ ಅಷ್ಟು ಗೌರವಯುತವಾಗಿ, ಅಂದರೆ ಆ ದೇವಿ ಕೃಪೆ ಎಷ್ಟು ಅಗಾಧವಾಗಿರ್ತಕ್ಕಂಥದ್ದು. ಅವ್ರು ಹೇಳಿದಾಗೆ ನಾವು ಎಲ್ಲಿಯವರು ಗೊತ್ತಿಲ್ಲ, ಸುಮಾರು ಕಿಲೋಮೀಟ್ರ್ ದೂರದವರು, ಆದರೆ ಈ ಚಾಮುಂಡೇಶ್ವರಿಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಇದೆಲ್ಲ ನೋಡಿದರೆ ಪ್ರಭುದೇವರು ಹೇಳಿದಾಗೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವೇ ಅಂತ ಹೇಳಿ, ಈ ಒಂದು ನಾವು ಒಂದು ಸಾಮಾನ್ಯವಾಗಿರ್ತಕ್ಕಂಥ ದೇಶ ಕಾಲಗಳನ್ನು ಬಿಟ್ಟು ಅಂತಂದರೆ ಅದರ ಆಚೆ ಇರ್ತಕ್ಕಂಥದ್ದಕ್ಕೆ ದೂರ ಗತಿ ಏನು ಸಂಬಂಧ ಇಲ್ಲ ಅಂತ ಅನಿಸುತ್ತೆ. ಅಂತಹ ಒಂದು ಒಂದು ಸನ್ನಿಕರ್ಷ ಆಗ್ಯದಲ್ವ ಈ ಕ್ಷೇತ್ರ. ಅದು ಅತ್ಯಂತ ಸಂತೋಷದಾಯಕ ಇರ್ತಕ್ಕಂಥದ್ದು ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಸೊ ಇವತ್ತು ನಂದೀಶ್ ಅವರು ಈ ಕಾರ್ಯಕ್ರಮಕ್ಕೆ ಒಂದು ರೂಪರೇಷೆ ಕೊಟ್ಟಿದ್ದಾರೆ. ಏನಂತಂದರೆ ಮಾತು, ಮೌನ, ಧ್ಯಾನ ಮತ್ತು ಸಾಧನೆ ಅಂತ. ಇದರ ವಿಷಯವಾಗಿ ಒಂದು ಸ್ವಲ್ಪ ಹೊತ್ತು ಚಿಂತನೆ ಮಾಡೋಣ.
ಸೊ ನಾವೆಲ್ಲರೂ ಮಾತಾಡ್ತೀವಿ, ಆದರೆ ಯಾಕೆ ಇದು ವಿಶೇಷ ಮಾತು ಅಂತಕ್ಕಂಥದ್ದು ಅಂತ ಕೇಳಿದರೆ ಬಸವಣ್ಣವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಹಾರ ವಸ್ತುತಃ ಕೇಳಿಸ್ತಿದ್ದೇನ್ರಿ? ಇಲ್ಲ, ಹಾರ ಅದು ಪ್ರತಿಯೊಂದು ಹಾರವೂ ಕೂಡ ತುಂಬ ವ್ಯಾಲ್ಯೂ, ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಬೆಲೆ ಇದೆ. ಆದರೆ ಎಲ್ಲ ಹಾರಗಳು ಸೇರಿ, ಎಲ್ಲ ಮಣಿಗಳು ಸೇರಿ ಒಂದು ಹಾರ ಆಗುತ್ತಲ್ವ, ಅದು ವಿಶೇಷತೆ. ಹಾಗೆ ನಾವು ಕೂಡ ಮಾತನಾಡುವಾಗ ಪ್ರತಿಯೊಂದು ಮಾತು ಕೂಡ ಹೇಗಿರಬೇಕು ನಮ್ಮ ಸಂವಹನ ಅಂತಂದರೆ, ಅದು ಒಂದು ಹಾರದ ಥರ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಮಾತು ಬರೀ ಮಾತಾಗಿ ಬಿಡ್ತದೆ. ಅದಕ್ಕೆ ಅವರು ಬಸವಣ್ಣವರು ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ, ಮಾತು ಬಲ್ಲಾತ ಜಾಣನಲ್ಲ ಅಂತ. ಹಾಗಾಗಿ ನಮ್ಮ ಮಾತು ಹೇಗಿರಬೇಕು ಅಂತಂದರೆ ನಮ್ಮ ಉದ್ದೇಶಕ್ಕೆ ಅನುಗುಣವಾಗಿರಬೇಕು. ಆ ರೀತಿಯಾಗಿ ಮಾತನಾಡಿದಾಗ ಅದೇನಾಗುತ್ತೆ, ಒಂದು ಹಾರದ ಥರ ಕೊರಳಲ್ಲೇ ಧರಿಸ್ಕೊಳ್ಳೋಕ್ಕೆ ಸಾಧ್ಯತೆ ಆಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಎರಡು, ಒಂದು ವೃತ್ತಿ, ಇನ್ನೊಂದು ಪ್ರವೃತ್ತಿ ಅಂತ. ವೃತ್ತಿ ಅಂತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಕೆಲಸ, ಪ್ರವೃತ್ತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಳಗಡೆ ಒಂದು ವಿಶೇಷ ಕ್ವಾಲಿಟಿ ಇದೆ ಎಲ್ಲರೊಳಗಡೆ. ಆದರೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಆ ಪ್ರವೃತ್ತಿ ಗಮನ ಇರೋದಿಲ್ಲ ನಮಗೆ, ಬರೀ ವೃತ್ತಿಯಲ್ಲೇ ತೊಡಗಿಬಿಡ್ತೀವಿ. ವಿದ್ಯಾಭ್ಯಾಸ ಆಗುತ್ತೆ, ವಿದ್ಯಾಭ್ಯಾಸಗಳಿಗೆ ವೃತ್ತಿ, ವೃತ್ತಿ ಆದಮೇಲೆ ಮದುವೆ, ಮದುವೆ ಆದಮೇಲೆ ಸಂಸಾರ, ಇದೆಲ್ಲ ತೊಡಗಿಬಿಡ್ತೀವಿ. ಆದರೆ ಯಾವಾಗಾದರೂ ಒಂದು ಸ್ವಲ್ಪ ಹೊತ್ತು ಏನು ಮಾಡಬೇಕಂದ್ರೆ, ಈ ವೃತ್ತಿ ಜೀವನವನ್ನು, ಅದಕ್ಕೆ ಅವರು ನೆಕ್ಸ್ಟ್ ಏನು ಮಾಡಿದ್ದಾರೆ, ಮೌನ ಮಾಡಿದ್ದಾರೆ. ಅಂದರೆ ಒಂದು ಸ್ವಲ್ಪ ಅವಲೋಕಿಸಬೇಕು ನಮ್ಮನ್ನು ನಾವು ನೋಡಿಕೊಂಡು ಅಂತಂದರೆ. ಪ್ರತಿಯೊಬ್ಬರೊಳಗಡೆಗೆ ಒಂದು ಪ್ರವೃತ್ತಿ ಅಂತ ಇದೆ. ಏನದು ಪ್ರವೃತ್ತಿ ಅಂತಂದರೆ, ನಮ್ಮ ಅದು ಏನು ನಮ್ಮ ಸ್ವಸ್ವರೂಪ ಅಂತ, ನಮ್ಮ ನೇಚರ್ ಅಂತ ಒಳಗಡೆಗೆ. ಈಗ ಸಿದ್ಧಲಿಂಗ ಹಿರೇಮಠ ಅವರು ಈಗ ಅವರು ಒಬ್ಬ ಟೀಚರಾಗಿ ಕೆಲಸ ಮಾಡ್ತಾರೆ, ಅದು ವೃತ್ತಿ ಅದು. ಆದರೆ ಅವರೊಳಗಡೆ ಒಂದು ಇದು ಏನದು, ಸಂಗೀತ ಅಂತಕ್ಕಂಥದ್ದು ಪ್ರವೃತ್ತಿ ಅಂತ. ಇಲ್ಲೇನು ಎಲ್ಲ ನೀವೆಲ್ಲ ಸೇರಿದ್ದೀರಲ್ಲ, ನಿಮ್ಮ ಎಲ್ಲರಲ್ಲಿ ಕೂಡ ಆ ರೀತಿಯಾಗಿರ್ತಕ್ಕಂಥದ್ದು ಒಂದು ಪ್ರವೃತ್ತಿ ಒಳಗಡೆ ಇದೆ. ಆದರೆ ಆ ಪ್ರವೃತ್ತಿಗೆ ಅನುಗುಣವಾಗಿ ಮಾತನಾಡಿದ್ವಿ ಅಂತಂದ್ರೆ ಅದನ್ನು ಮಾತು ಅಂತ. ವೃತ್ತಿಗೋಸ್ಕರ ಮಾತಾಡೋದು ಮಾತಲ್ಲ, ಎರಡು ಡಿಫ್ರೆನ್ಸ್ ಅದ ಮಾತಲ್ಲಿ. ನಾವೇನು ಮಾಡ್ತೀವಿ ಅಂದರೆ, ಜನರಲ್ ಆಗಿ ಮಾತಾಡ್ತೀವಲ್ವಾ, ಮಾತಲ್ಲ ಅದು. ನಮ್ಮ ಪ್ರವೃತ್ತಿಗೋಸ್ಕರವಾಗಿ ಏನು ಮಾತಾಡ್ತೀವಲ್ವಾ, ಅದು ಮಾತದು. ಆ ಮಾತು ಹೇಗಿರ್ಬೇಕಂತಂದರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಕಬ್ಬಿಣದ ಸಲಾಕೆಯಂತಿರಬೇಕು ಅಂತ. ಎರಡನೇದು ಸಲಾಕೆ ಅಂತಂದರೆ ಅದು ನೇರವಾಗಿರಬೇಕು. ಅಂದರೆ ನಮ್ಮ ಪ್ರವೃತ್ತಿ ವೃತ್ತಿಗಳಿಂದ ಯಾವಾಗಲೂ ಕೂಡ ಅದು ಭಿನ್ನಾಗಬಾರದು, ಅದು ಚದರಬಾರದು. ಏನೇನೋ ಸಮಸ್ಯೆಗಳು ಬಂದಾಗ ಏನು ಮಾಡಿಬಿಡ್ತೀವಿ ನಾವು, ಪ್ರವೃತ್ತಿಯಿಂದ ಆಚೆ ಬಂದುಬಿಡ್ತೀವಿ. ಆದರೆ ಯಾವಾಗಲೂ ಕೂಡ ಒಂದು ನೆನ್ಪಿಟ್ಕೋಬೇಕು, ನಾವು ಪ್ರವೃತ್ತಿಯಿಂದ ಆಚೆ ಬರಬಾರ್ದು. ವೃತ್ತಿಗಳದೇನಾಗ್ತದೆ, ಕೆಲವೊಂದು ತಾಕಲಾಟಗಳು ಇರ್ತಕ್ಕಂಥದ್ದೇ. ಹಾಗಾಗಿ ಯಾವಾಗಲೂ ಕೂಡ ನಮ್ಮೊಳಗಡೆಗೆ ಒಂದು ಧ್ಯಾನ ಇರಬೇಕು. ಈ ಮಾತು, ಮೌನ, ಧ್ಯಾನ ಅನ್ನೋದಕ್ಕೆ ಒಂದು ಜನರಲ್ ಆಗಿರ್ತಕ್ಕಂಥದ್ದು ಒಂದು ಐಡಿಯಾ ಕೊಡ್ತೀನಿ. ಈಗ ಒಂದು ಮನೆ ಕಟ್ಟಬೇಕು ಅಂತಕ್ಕಂಥದ್ದನ್ನು ನೀವು ಮಾತಾಡ್ತೀರಿ. ಓಕೆ, ಮನೆ ಕಟ್ಟಬೇಕು ಅಂತ ಹೇಳ್ತೀರಿ. ಮನೆ ಕಟ್ಟಬೇಕಂತ ಹೇಳಿದ ಮೇಲೆ ಮನೆ ಆಗಿಬಿಡ್ತದಾ? ಆಗೋದಿಲ್ಲ. ಅದೇನು ಮಾಡ್ತೀರಿ, ಅದನ್ನು ಮನೆಯನ್ನು ಹೇಗಿರಬೇಕು ಅಂತಕ್ಕಂಥದ್ದನ್ನು ಕೂತ್ಕೊಂಡು ಆಲೋಚನೆ ಮಾಡ್ತೀವಿ, ಹೌದಲ್ವಾ? ಮನೆ ಕಟ್ಟಬೇಕಂದ್ರೆ ಒಂದು ಆಲೋಚನೆ ಮಾಡ್ತೀವಿ. ಆ ಆಲೋಚನೆ ಮಾಡ್ತಕ್ಕಂಥದ್ದು ಗತಿ ಏನದಲ್ವಾ, ಅದನ್ನು ನಾವು ಮೌನ ಅಂತ ಕರಿತೀವಿ. ಅದು ಅಂತರಂಗದಲ್ಲಿ ಇರ್ತದೆ. ದೆನ್ ಅದಾದಮೇಲೆ ಅದ್ರ ಬಗ್ಗೆ ಏನು ಮಾಡ್ತೀರಿ ನೀವು, ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ತೀರಿ. ಸೊ ಆರ್ಕಿಟೆಕ್ಟ್ ಹತ್ರ ಹೋಗ್ತಿರೋ, ಇಲ್ಲಂತಂದರೆ ನೀವೇ ಅದನ್ನು ರೆಡಿ ಮಾಡ್ತಿರೋ, ಅದನ್ನೊಂದು ಏನು ನೀಲನಕ್ಷೆ ಅಂತ ಕರಿತೀವಿ. ನೀಲನಕ್ಷೆ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಡ್ತೀವಿ. ಇಷ್ಟು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡ್ಮೇಲೆ ಮನೆ ಆಗಿಬಿಡ್ತಾ? ಆಗೋದಿಲ್ಲ. ಏನು ಮಾಡಬೇಕು, ಕಾರ್ಯ ಪ್ರವೃತ್ತಿ ಆಗ್ಬೇಕಲ್ವಾ? ಆ ಕಾರ್ಯ ಪ್ರವೃತ್ತಿ ಅಂತಕ್ಕಂಥದ್ದನ್ನು ಸಾಧನೆ ಅಂತ. ಹೀಗೆ ಅದಕ್ಕೆ ಇಷ್ಟು ಕಾನ್ಸೆಪ್ಟ್ ಇಟ್ಟುಕೊಂಡು ಅವರು ರೆಡಿ ಮಾಡಿದ್ದಾರೆ. ಸೊ ಹಾಗಾಗಿ
ನಮ್ಮ ವೃತ್ತಿ ಜೀವನದಲ್ಲಿ ನಮ್ಮ ಪ್ರವೃತ್ತಿಗನುಗುಣವಾಗಿರ್ತಕ್ಕಂತಹ ವಿಷಯವನ್ನು ತಿಳ್ಕೊಳ್ತಕ್ಕಂಥದ್ದು ಮಾತು ಅಂತ. ಅದು ಹೇಗೆ ಗೊತ್ತಾಗುತ್ತೆ? ಕೆಲವೊಬ್ಬರಿಗೆ ನೇರವಾಗಿ ಗೊತ್ತಾಗುತ್ತೆ, ಇನ್ನು ಕೆಲವೊಬ್ಬರಿಗೆ ನೇರವಾಗಿ ಗೊತ್ತಾಗೋದಿಲ್ಲ. ಅದನ್ನೇನು ಮಾಡ್ಬೇಕಂತಂದರೆ, ಯಾರಾದರೂ ಒಬ್ಬರ ಹತ್ರ ಹೋಗಬೇಕು. ಅವ್ರ ಹತ್ರಕ್ಕೆ ಹೋದ್ವಿ ಅಂತಂದರೆ ಅವಾಗ ಏನಾಗುತ್ತೆ, ಅದು ಅವರಿಗೆ ಕ್ಲ್ಯಾಶ್ ಆಗುತ್ತೆ. ಹಾಗೆ ಹನುಮಂತರಾಯಪ್ಪ ಅವರು ಈಗೊಂದು 2 ವರ್ಷದ ಹಿಂದೆ ನಮ್ಮಲ್ಲಿಗೆ ಬಂದರು. ಅವರು ನಂದೀಶ್ ಅವರಾಗಲೇ ಹೇಳಿದ್ರಲ್ವ, ಈಗೇನು ಜೀವನ ಹೇಗಿದ್ದದ್ದು ಆಗಿ ಇದೆ. ಆದರೆ ಅವರಲ್ಲಿ ಅಲ್ಲಿ ಬಂದು ಕೂತ್ಕೊಂಡು, ನಾನೇನು ಹೇಳಿಲ್ಲ ಅವರಿಗೆ, ಸುಮ್ಮನೆ ಅವ್ರು ನನ್ನನ್ನು ವರ್ಣನೆ ಮಾಡ್ತಾರೆ. ಆದರೆ ಆ ಜಾಗ ಏನು ಮಾಡ್ತಿ ಅಂತಂದರೆ, ಅವ್ರ ಒಳಗಡೆಗೆ ಆ ಪ್ರವೃತ್ತಿಯನ್ನು ನೆನಪು ಮಾಡಿಸ್ತು. ಏನು ಪ್ರವೃತ್ತಿ ಏನಂತಂದರೆ, ಸೊ ನನ್ನಿಂದ ಇನ್ನೇನೋ ಒಂದು ಮಾಡೋ ಕೆಲಸ ಇದೆ ಬೇರೆದು ಅಂತ ಗೊತ್ತಾಯಿತು. ಹಾಗಾಗಿ ಅವರು ಅಲ್ಲಿಂದ ಈ ಚಾಮುಂಡೇಶ್ವರಿ ಏನು ಒಂದು ಸನ್ನಿಧಾನಕ್ಕೆ ಅತ್ಯಂತ ಹೆಚ್ಚು ಆಸಕ್ತಿಯಿಂದ ಸೇರಿಕೊಂಡ್ರು, ಇದರೊಳಗಡೆ ಮಗ್ನ ಆದರು. ಅವಾಗ ಏನಾಯ್ತು, ಅದು ಹಿಂದೆ ಕಾಡತಕ್ಕಂಥದ್ದು ಸಂಸಾರ ಏನಾಯಿತು, ಡಿಸ್ಟರ್ಬ್ ಮಾಡಲಿಲ್ಲ ಅವರಿಗೆ. ಇದು ಭಾಳ ವಿಶೇಷ. ಇದು ಈಗ ಕೆಲವೊಬ್ಬರೆಲ್ಲ ಸಿಟಿಯಿಂದ ಬಂದಿದ್ದೀರಲ್ವಾ, ಈಗ ಉದ್ಯೋಗದಲ್ಲಿದ್ದೀರಿ. ಉದ್ಯೋಗ ಮಾಡ್ತಾ ಮಾಡ್ತಾ ಏನು ಮಾಡ್ಕೋಬೇಕಂದ್ರೆ ಪ್ರವೃತ್ತಿ ನೆನಪು ಮಾಡ್ಕೋಬೇಕು. ಆಫ್ಟರ್ ರಿಟೈರ್ಮೆಂಟು ಈಗ ನಾವು ಜೀವನ ಕಳಿಬೇಕು. ಅದು ಅವಾಗ ಮಾಡೋಕ್ಕೆ ಬರೋದಿಲ್ಲ. ಅದು ಈಗಲಿಂದ ಏನು ಮಾಡ್ಕೋಬೇಕು, ಅದನ್ನು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಳ್ಬೇಕು. ಈಗಲಿಂದ ನಾವು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ಅಂತಂದರೆ ಅವಾಗ ಅದೇನಾಗುತ್ತೆ, ಅದನ್ನು ನಾವು ಸಾಧನೆ ಮಾಡೋಕ್ಕೆ ಸರಿ ಆಗುತ್ತೆ. ಬಟ್ ಕೆಲವೊಮ್ಮೆ ಏನಾಯ್ತು ಅಂತಂದರೆ, ಕೆಲವೊಂದು ತಾಪತ್ರಯಗಳಿಂದ ಅದು ಗೊತ್ತಾಗೋದಿಲ್ಲ. ಅವಾಗ ಯಾವುದೋ ಒಂದು ಆಶ್ರಮನೋ ಅಥವಾ ಸೆಂಟರು ಏನೋ ಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮ್ಮಷ್ಟಕ್ಕೆ ನೀವೇ ಕೂತ್ಕೊಂಡ್ರಿ ಅಂತಂದ್ರೂ ಕೂಡ ನಿಮ್ಮ ಉದ್ದೇಶ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಪ್ರತಿಯೊಬ್ಬರಲ್ಲಿ ಕೂಡ ನಮ್ಮೊಳಗಡೆಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಉದ್ದೇಶ ಇದೆ. ನಾನು ಸ್ವಲ್ಪ ಮಾನಸಿಕ ಶಾಸ್ತ್ರ ಗೊತ್ತಿರೋದ್ರಿಂದ ಅದನ್ನು ಬಗ್ಗೆ ಮಾತಾಡ್ತೀನಿ. ನಮ್ಮೊಳಗಡೆಗೆ 2 ರೀತಿಯಾಗಿರ್ತಕ್ಕಂಥ ಮನಸ್ಸು. ಒಂದು ಪ್ರವೃತ್ತಿ ಮನಸ್ಸು, ಒಂದು ಸಾಮಾನ್ಯವಾಗಿರ್ತಕ್ಕಂಥ ಮನಸ್ಸು, ಮತ್ತು ಇನ್ನೊಂದು ಒಳಗಡೆ ಒಂದದ, ಅದನ್ನು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ಅದು ಏನಂತಂದರೆ ನಮ್ಮ ನಿಜವಾದ ಗುಣ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸುಮ್ಮನೆ ಜನರಲ್ ಆಗಿ. ಈಗ ನಿಮಗೆ ಕಲರ್ ಯಾವುದು ಇಷ್ಟ ಅಂತಂದರೆ ನೀವೇನು ಮಾಡ್ತೀರಿ, ಪ್ರತಿಯೊಂದು ಒಂದೊಂದು ಕಲರ್ ಹೇಳ್ತೀರಿ, ಹೌದ್ರಾ? ಈಗ ಸಪೋಸ್ ಇಲ್ಲಿ ಕೂತ್ಕೊಂಡಿದ್ದಾರೆ ಇವರು, ನಿಮ್ಮ ಕಲರ್ ಯಾವುದು ಇಷ್ಟ ಅಂತ ಕೇಳಿದರೆ ನೀಲಿ ಅಂತ ಹೇಳ್ತೀರಿ. ಯಾಕೆ ನೀವೆಲ್ಲರೂ ಹೇಳ್ತೀರಿ. ಈಗ ಪುನಃ ನಾನು ಕೇಳ್ತೀನಿ, ನೀಲಿಯನ್ನು ಯಾಕೆ ಇಷ್ಟಪಡ್ತೀವಿ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ ನನಗೆ ಇಷ್ಟ ಅಂತಾನೆ ಅವ್ರು ಅಷ್ಟೇ. ಯಾಕೆ ಇಷ್ಟಪಡ್ತೀರಿ ಗೊತ್ತಿಲ್ಲ. ಹೀಗೆ ನಮ್ಮ ಒಳಗಡೆಗೆ ನಮ್ಮದೇ ಆಗಿರ್ತಕ್ಕಂಥದ್ದು ಒಂದು ಉದ್ದೇಶದ ಪ್ರತಿಯೊಬ್ಬರಲ್ಲಿ ಅದಲ್ವಾ. ಆ ಉದ್ದೇಶಕ್ಕನುಗುಣವಾಗಿರ್ತಕ್ಕಂತಹ ವಿಚಾರವನ್ನು ತಿಳಿತಕ್ಕಂಥದ್ದೇ ಮಾತು. ಅದು ಶಾಸ್ತ್ರದಿಂದನಾಗಲಿ ಅಥವಾ ಗುರುಗಳಿಂದನಾಗಲಿ ಅಥವಾ ಫ್ರೆಂಡ್ಸ್ಗಳಿಂದನಾಗಲಿ ಎಲ್ಲಿಂದನೇ ಬರಲ್ಲ. ಮೂಲ ಈಗ ಒಂದೇ ಇಲ್ಲಿಂದ ಬರಬೇಕಂತೇನಿಲ್ಲ, ಎಲ್ಲಿಂದನೇ ಬರಲಿ. ನಮ್ಮ ಪ್ರವೃತ್ತಿಗೆ ಅನುಗುಣವಾಗಿರ್ತಕ್ಕಂತಹ ಏನು ನಮ್ಮ ಒಳಗಡೆ ಒಂದು ತುಡಿತ ಇರ್ತದಲ್ವ, ಆ ತುಡಿತ ಅಭಿವ್ಯಕ್ತಿ ಆಗೋದಿಲ್ಲ. ಆ ಅಭಿವ್ಯಕ್ತಿ ಮಾಡಿಕೊಳ್ಳೋಕೆ ಒಂದು ಅವಕಾಶ ಬೇಕಾಗತ್ತೆ. ಅಂತಹ ಒಂದು ಸುವರ್ಣ ಅವಕಾಶವನ್ನು ಹನುಮಂತರಾಯಪ್ಪವರು ಇಲ್ಲಿ ಈ ಒಂದು ಕಾರ್ಯಕ್ರಮ ರೂಪದಲ್ಲಿ ಮಾಡಿದ್ದಾರೆ ಅಂತ ನನ್ನ ಭಾವನೆ. ಯಾಕಂತಂದರೆ ಪ್ರತಿಯೊಬ್ಬರಿಗೆ ಗೊತ್ತಾಗೋದಿಲ್ಲ ಅದು ಏನು ಪ್ರವೃತ್ತಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಂತಹ ಒಂದು ಪ್ರವೃತ್ತಿಯನ್ನು ನಾವು ಅಭಿವ್ಯಕ್ತಿ ಮಾಡಿಕೊಳ್ಳೋಕ್ಕೆ ಶಾಸ್ತ್ರ ಇರ್ಬೋದು, ಅಥವಾ ಗುರು ಸನ್ನಿಧಿ ಇರ್ಬೋದು, ಅಥವಾ ದೇವ ಸನ್ನಿಧಿ ಇರ್ಬೋದು, ಇದರೊಳಗಡೆಗೆ ನಮ್ಮ ಪ್ರವೃತ್ತಿಯನ್ನು ನಾವೇನು ಮಾಡಿಕೊಳ್ಬೇಕು, ಅವಾಗವಾಗ ಅದನ್ನು ನೋಡಿಕೊಳ್ತಕ್ಕಂಥದ್ದನ್ನು ಕಲಿಬೇಕು. ಈಗ ಜೀವನದಲ್ಲಿ ಏನಾಗುತ್ತೆ, ನಮ್ಮ ಪ್ರವೃತ್ತಿಗೆ ಮತ್ತು ವೃತ್ತಿಗೆ ಎರಡಕ್ಕೆ ಹೊಂದಾಣಿಕೆ ಇಲ್ಲ. ಏನಾಗುತ್ತೆ, ನಮ್ಮ ಪ್ರವೃತ್ತಿಗೆ ಅನುಗುಣವಾಗಿರ್ತಕ್ಕಂಥದ್ದು ಸಿಕ್ಕರೆ ವೃತ್ತಿಯಲ್ಲಿ ನಮಗೇನಾಗುತ್ತೆ, ಅದು ಖುಷಿ ಕೊಡುತ್ತೆ. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದಾದರೆ ಘರ್ಷಣೆ ಶುರುವಾಗುತ್ತೆ. ಆ ಘರ್ಷಣೆ ಅಂತ ಏನು ಕರಿತೀವಿ ನಾವು ಅದನ್ನು ಈಗ ಮಾಡರ್ನ್ ಭಾಷೆಯಲ್ಲಿ ಅದನ್ನು ನಾವು ಸ್ಟ್ರೆಸ್ ಅಂತ ಕರಿತೀವಿ, ಒತ್ತಡ ಅಂತ ಕರಿತೀವಿ. ಯಾವಾಗ ನಮ್ಮ ಒಳ ಮನಸ್ಸಿಗೆ ಮತ್ತು ಹೊರ ಮನಸ್ಸಿಗೆ ಹೊಂದಾಣಿಕೆ ಆಗೋದಿಲ್ಲವೋ ಆವಾಗ ನಮ್ಮ ಒಳಗಡೆ ಒಂದು ಘರ್ಷಣೆ ಶುರುವಾಗುತ್ತೆ. ತುಂಬ ಜನ ನಾವೇನು ತಿಳ್ಕೊಂಡಿದ್ದೀವಿ, ಆಫೀಸಲ್ಲಿ ಸ್ಟ್ರೆಸ್ ಇದೆ ಹೌದಲ್ವಾ, ಇಲ್ಲ ಟ್ರಾಫಿಕಲ್ಲಿ ಸ್ಟ್ರೆಸ್ ಇದೆ,
ಇಲ್ಲಂತಂದರೆ ಮನೇಲಿ ಸ್ಟ್ರೆಸ್ ಇದೆ. ಹೀಗೆಲ್ಲ ಅರ್ಥ ಮಾಡಿಕೊಳ್ತೀವಿ ನಾವು. ವಸ್ತುತಃ ಸ್ಟ್ರೆಸ್ ಇರ್ತಕ್ಕಂಥದ್ದು ಹೊರಗಡೆ ಅಲ್ಲ, ಎಲ್ಲಿ ಅಂತಂದರೆ ನಮ್ಮ ಒಳಗಡೆಗೆ ಅದು. ಯಾಕೆ ಅಂತಂದರೆ ನಮ್ಮ ಪ್ರವೃತ್ತಿಗೆ ವೃತ್ತಿಗೆ ಲಿಂಕ್ ಆಗೋದಿಲ್ಲ ಅದು. ಸೊ ಹಾಗಾಗಿ ನಾವೇನು ಮಾಡಬೇಕಂದ್ರೆ ನಮ್ಮ ಒಳ ಮನಸ್ಸು ಮತ್ತು ಹೊರ ಮನಸ್ಸಿಗೆ ಒಂದು ಸೂತ್ರ ಇದೆ. ಆ ಸೂತ್ರವನ್ನು ಕಂಡುಕೊಳ್ತಕ್ಕಂಥದ್ದೇ ಅದೇನದು ಸಂವಹನ, ಮಾತದು. ಈ ಮಾತು ಬರೀ ಮಾತಾಗಬಾರ್ದು. ಆ ಮಾತು ಏನಾಗಬೇಕದು, ಅದಕ್ಕೊಂದು ನೀಲಿ ನಕ್ಷೆ ತಯಾರು ಮಾಡಿಕೊಳ್ಬೇಕಲ್ವಾ. ಆ ನೀಲಿ ನಕ್ಷೆ ತಯಾರು ಮಾಡಿಕೊಳ್ತಕ್ಕಂಥದ್ದೇ ಅದನ್ನೇನಂತ ಕರಿತೀವಿ ಅಂದ್ರೆ ಅದನ್ನು ಧ್ಯಾನ ಅಂತ ಕರಿತೀವಿ ನಾವು. ಧ್ಯಾನ ಅಂತಂದರೆ ಅನೇಕ ಅರ್ಥಗಳಿದಾವ. ಈಗ ನೀವೆಲ್ಲ ಕೆಲವೊಂದೆಲ್ಲ ಈ ಕಾರ್ಯಕ್ರಮಗಳಲ್ಲಿ ನೋಡ್ತೀರಲ್ವ, ಕೂತ್ಕೊಂಡು ಧ್ಯಾನ ಮಾಡಿಸ್ತಿರ್ತಾರೆ. ಧ್ಯಾನ ಅಂತಂದರೆ ಏನು, ಯಾವ ಥರ ಯೋಚನೆ ಮಾಡಿದ್ದೀರಾ? ಯಾವ ಥರ ಯೋಚನೆ ಮಾಡಿದ್ದಾರೆ ಧ್ಯಾನ ಅಂತಂದರೆ? ಧ್ಯಾನ ಅಂತಂದರೆ ತುಂಬ ಜನ ತೋರಿಸೋದೇನು, ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತದೆ, ಒಂದು ಮುದ್ರೆ ಧರಿಸ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು. ಯೋಗ ಭಾಷೆಯಲ್ಲಿ ಧ್ಯಾನ ಅಂತಂದ್ರೆ ಅದು ಅರ್ಥ ಅಲ್ಲ ಅದು. ಧ್ಯಾನ ಅಂತಂದರೆ ಪತಂಜಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಧ್ಯೇಯ ವಸ್ತುವಿನ ಜೊತೆಗೆ ನೀನೇನಾಗಬೇಕಂದ್ರೆ ಕನೆಕ್ಟ್ ಆಗಬೇಕು ಅಂತ. ಯಾವುದು ಧ್ಯೇಯ ವಸ್ತು? ನಮ್ಮೊಳಗಿರ್ತಕ್ಕಂಥ ಪ್ರವೃತ್ತಿ ಇದೆ ಅಲ್ವಾ, ಅದು ಧ್ಯೇಯ ವಸ್ತು. ಧ್ಯೇಯ ವಸ್ತುವಿನ ಜೊತೆಗೆ ಯಾವಾಗ ಕನೆಕ್ಟ್ ಆಗ್ತೀವಿ ಅವಾಗ ಅದೇನಾಗುತ್ತೆ ಅಂತಂದರೆ ಅದು ಘರ್ಷಣೆ ಆಗ್ತಕ್ಕಂಥದ್ದು ಏನಾಗುತ್ತೆ, ಸಮರಸ ಬರ್ತದೆ ಅಲ್ಲಿ, ಸಾಮರಸ್ಯ ಅಂತ ಕರಿತೀವಿ ನಾವು. ಯಾವಾಗ ನೀವು ಸಾಮರಸ್ಯವನ್ನು ಕಂಡುಕೊಂಡ್ರಿ ಅಂತಂದರೆ ಅವಾಗ ನಿಮಗೆ ಸ್ಟ್ರೆಸ್ ಕಡಿಮೆ ಆಗಿಬಿಡ್ತದೆ. ಸಾಮರಸ್ಯ ಕಂಡುಕೊಳ್ಳೋದು ಹೋಗ್ಬಿಟ್ರೆ ಅಂತಂದರೆ ಏನಾಗುತ್ತೆ, ಲೈಫು ಜೀವನ ಪೂರ್ತಿ ಏನಾಗಿಬಿಡ್ತದೆ, ತಿಕ್ಕಾಟ ಶುರುವಾಗಿಬಿಡ್ತದೆ. ಈ ತಿಕ್ಕಾಟದಿಂದನೇ ಇವತ್ತು ವಿಧವಾಗಿರ್ತಕ್ಕಂಥ ಕಾಯಿಲೆಗಳು ಅಂತ ನಾವು ಹೇಳ್ತಾ ಇಲ್ಲ, ಯೋಗ ಮಾರ್ಗದವ್ರು ಹೇಳ್ತಾ ಇಲ್ಲ, ಮೆಡಿಕಲ್ ಹೇಳ್ತಾ ಇದೆ. ಈ ಎಲ್ಲ ನೋಡಿ, ಈ ಡಯಾಬಿಟಿಕ್ ಅಂತ ಕರಿತೀವಿ, ಬಿ.ಪಿ ಅಂತ ಕರಿತೀವಿ, ಕೊಲೆಸ್ಟ್ರಾಲ್ ಅಂತ ಕರಿತೀವಿ, ಆಮೇಲೆ ಥೈರಾಯ್ಡ್ ಅಂತ ಕರಿತೀವಿ, ಗ್ಯಾಸ್ಟ್ರಿಕ್ ಅಂತ ಕರಿತೀವಿ. ಎಲ್ಲ ಏನು ಎಲ್ಲ ಕಾಯಿಲೆಗಳು, ಎಲ್ಲ ಕಾಯಿಲೆಗಳು ಮಾತ್ರೆ ತಗೊಂಡ್ರೆ ಕ್ಯೂರ್ ಆಗ್ತದ? ಕ್ಯೂರ್ ಆಗೋದಿಲ್ಲ. ಯಾಕೆ ಕ್ಯೂರ್ ಆಗ್ತಿಲ್ಲ? ಅದು ಬಾಡಿಯಲ್ಲಿ ಇಲ್ಲ, ಅದೆಲ್ಲದ ಕಾಸ್, ಅದು ಮೈಂಡಲ್ಲದು. ಸೊ ಹಾಗಾಗಿ ಇವತ್ತು ನಮ್ಮ ಈ ಯಂಗ್ ಜನ್ರೇಷನ್ ನಾವೆಲ್ಲ ನೋಡಿದ್ವಿ ಅಂತಂದರೆ ಯಾಕೆ ಇದೆಲ್ಲ ಡಿಸ್ಟರ್ಬ್ ಆಗ್ತಾಯಿದೆ ಅಂತಂದರೆ ಆ ಹೊಂದಾಣಿಕೆ ಇಲ್ಲ. ಮೊದಲೇನಾಗ್ತಿತ್ತು, ಸಹ ಕುಟುಂಬ ಇರ್ತಿತ್ತು. ಆ ಸಹ ಕುಟುಂಬದಲ್ಲಿ ಆ ಹಿರಿಯವರು ಅದನ್ನು ಸೂಚನೆ ಕೊಡ್ತಿದ್ರು. ಈಗ ನೋಡಿ, ಒಂದು ತಂದೆ ಒಂದು ಲಿಮಿಟ್ ಇರ್ತದೆ, ಅದೇ ತಾತ ಇರ್ತಾರೆ ನೋಡಿ, ತಂದೆ ಸೊ ಅವ್ರದ್ದು ಇನ್ನೂ ಲಿಮಿಟ್ ದೊಡ್ಡದಿರ್ತದೆ. ಹಾಗೆ ಮನೆಗಳಲ್ಲಿ ಅಮ್ಮನಿಗಿಂತ ಅಜ್ಜಿ, ಅಲ್ಲಿ ಇನ್ನೊಂದು ದೊಡ್ಡದಿರ್ತದೆ. ಹೀಗೆ ಒಂದು ಮಗು ಬಹಳ ಸುರಕ್ಷಿತವಾಗಿ ಬೆಳೀತಾ ಇತ್ತು. ಆದರೆ ಇವತ್ತು ಇಷ್ಟು ಅನುಕೂಲ ಇದೆ, ಅನುಕೂಲ ಇದ್ದಾಗಲೂ ಕೂಡ ಮಾನಸಿಕ ಸುರಕ್ಷತೆ ಇದೆಯಾ ಅಂತ ಕೇಳಿದರೆ ಇಲ್ಲ. ಇಷ್ಟೆಲ್ಲ ಬೇಕಾದಷ್ಟು ಸಂಪಾದನೆ ಮಾಡಿದ್ದೀವಿ, ಬೇಕಾದಷ್ಟು ಏನು ಟೆಕ್ನಾಲಜಿ ಬೆಳೆದಿದೆ, ಅವಕಾಶಗಳಿದ್ದಾವೆ. ಆದರೂ ಕೂಡ ನಾನು ಮೊನ್ನೆ ಒಬ್ಬರು ನಮ್ಮ UNAದಿಂದ ಒಬ್ಬರು ಸೈಂಟಿಸ್ಟ್ ಬಂದಿದ್ದರು. ಆ ಗಲ್ಫ್ ಕಂಟ್ರಿಯಲ್ಲಿ ಅವರು ಪೆಟ್ರೋಲಿಯಂ ಉತ್ಪಾದನೆ ಮಾಡ್ತಾರೆ, ಹಾಗಾಗಿ ಬೇಕಾದಷ್ಟು ದುಡ್ಡಿದೆ. ಮ್ಯಾಕ್ಸಿಮಮ್ ಅಂದರೆ 60-65% ಅಲ್ಲಿ ಕಮ್ಯುನಿಟಿ ಏನು ಒಂದು ಜನಾಂಗ ಇದೆ ಅಲ್ವಾ, ಟಾಪ್ ಶ್ರೀಮಂತರು ಅವರೆಲ್ಲ. ಆದರೆ ಟಾಪ್ ಶ್ರೀಮಂತರಾಗಿದ್ರೂ ಕೂಡ ಅವರ ಕುಟುಂಬಗಳಲ್ಲಿರ್ತಕ್ಕಂಥ ಮಕ್ಕಳನ್ನು ಸರ್ವೆ ಮಾಡಿದಾಗ 20-30% ಮಕ್ಕಳು ಡಿಪ್ರೆಷನ್ಲಿದ್ದಾರಂತ. ಯಾಕಿದು ಡಿಪ್ರೆಷನ್ ಬರ್ತಾ ಇದೆ? ಯಾಕೆ ಬರ್ತಾ ಇದೆ ಅಂತಂದರೆ ಆ ಮಕ್ಕಳಿಗೆ ಅದು ಹೊಂದಾಣಿಕೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಏನಾಗಿದೆ, ಇವತ್ತು ಪ್ರಾಪರ್ಟಿ ಮಾಡೋದು ದೊಡ್ಡದಲ್ಲ, ಆದರೆ ಈ ಮಕ್ಕಳನ್ನು ಬೆಳೆಸೋದಿದೆ, ಮಕ್ಕಳನ್ನು ಸರಿಯಾದ ಒಂದು ಸುರಕ್ಷಿತ ದಾರಿ ತರೋದಿದೆಯಲ್ಲ, ಇವತ್ತು ದೊಡ್ಡ ಚಾಲೆಂಜ್ ಅದ ಇದು. ನಾವೇನು ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಅವ್ರ ಮೇಲೆ ಏನೋ ಸರಿ ಮಾಡೋಕ್ಕೆ ಹೋಗ್ತೀವಿ. ಯಾಕಂದರೆ ನಮ್ಮೊಳಗಡೆ ಸ್ಟ್ರೆಸ್ ಇದ್ದಾಗ ನಾವು ಅವ್ರನ್ನ ಸರಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮೊದಲು ಏನು ಮಾಡಿಕೊಳ್ಬೇಕಂದ್ರೆ ನಮ್ಮೊಳಗಡೆ ನಾವೇನು ಮಾಡಿಕೊಳ್ಬೇಕು, ಈ ಸ್ಟ್ರೆಸ್ಸಿಗೆ ಒಂದು ನಿವಾರಣೆ ಕಂಡುಕೊಳ್ಬೇಕು. ಸೊ ಹಾಗಾಗಿ ನಮ್ಮೊಳಗಡೆ ಇರ್ತಕ್ಕಂಥ ಪ್ರವೃತ್ತಿಯನ್ನು ನಾವು ಯಾವಾಗ ಗುರುತಿಸ್ಕೊಳ್ತೀವಿ ಆವಾಗ ನಮ್ಮೊಳಗಡೆಗೆ ಶಾಂತಿ ಇರ್ತದೆ. ಎಲ್ಲಿ ಶಾಂತಿ ಇರ್ತದೋ ಅಲ್ಲಿ ಸಮಸ್ಯೆ ಕಡಿಮೆ ಆಗ್ತದೆ. ಇದು ಭಾಳ ಜನಕ್ಕೆ ಅರ್ಥ ಆಗ್ತದೆ ಗೊತ್ತಿಲ್ಲ. ನೀವು ಯಾವುದೇ ಒಂದು ಕಾರ್ಯ ಮಾಡಿ ಆನಂದವಾಗಿ ಮಾಡಿ, ಅಲ್ಲಿ ಅದು ಹೆಂಗಿರ್ತದೆ, ವಾತಾವರಣ ಹೆಂಗಿರ್ತದೆ. ಈಗ ಅಲ್ಲಿ
ಒಂದು ಚಿಕ್ಕದೊಂದು ಕಾರ್ಯಕ್ರಮ ನಡೀತು, ಪೂಜಾ ಕಾರ್ಯಕ್ರಮ. ಹೆಂಗಿತ್ತು ಅಲ್ಲಿ ಓಲ್ ಕಾರ್ಯಕ್ರಮ, ಯಾವುದೋ ಒಂದು ಶಕ್ತಿ ಆವರಿಸ್ಕೊಂಡ್ಬಿಟ್ಟಿತ್ತು ಮೌನ ಅಂತಕ್ಕಂಥ. ಅಂದರೆ ಯಾರು ಕೆಲಸ ಮಾಡ್ತಾರೆ ಅವರೊಳಗಡೆ ಶಾಂತಿ ಇತ್ತಂತಂದರೆ ಆ ಶಾಂತಿ ಏನು ಮಾಡುತ್ತೆ, ಅದೆಲ್ಲನ್ನ ಕವರ್ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ಮೌನ ಅಂತ ಕರಿತೀವಿ. ಮೌನ ಅಂದರೆ ಸುಮ್ಮನೆ ಕೂಡೋದಲ್ಲ. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತೇನ್ರಿ? ಇವತ್ತು ದೊಡ್ಡ ಚಾಲೆಂಜು, ಸುಮ್ಮನೆ ಕೂಡೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ಬೇಕಂತಂದರೆ ಮಾತಿಲ್ಲದೆ ಕೃತಿ ಇರಬೇಕು. ಕೃತಿ ಇರಬೇಕಂತಂದರೆ ಒಂದು ಕಡೆಗೆ ಸಂಯೋಜನೆ ಆಗಬೇಕು ನಮ್ಮದು ಮೈಂಡು. ಆ ಯಾವಾಗ ಒಂದು ವಸ್ತುವಿನ ಜೊತೆಗೆ ಸಂಯೋಜನೆ ಆಗುತ್ತೆ ಅದನ್ನು ಪತಂಜಲಿ ಏನಂತ ಕರೀತಾರೆ, ಧ್ಯಾನ ಅಂತ ಕರೀತಾರೆ. ಸೊ ಯಾವಾಗ ಧ್ಯಾನ ನಮ್ಮೊಳಗಡೆಗೆ ಒಂದು ಚಿತ್ರಣ ಫಸ್ಟ್ ಕ್ಲಾಸ್ ಆಗಿ ಬರ್ತದ, ಆವಾಗ ಸಾಧನೆ ತುಂಬ ಈಜಿ. ಸಾಧನೆ ಮಾಡೋದು ದೊಡ್ಡ ಕೆಲಸ ಅಲ್ಲ ನನ್ನ ಅರ್ಥದಲ್ಲಿ. ನಮ್ಮೊಳಗಡೆಗೆ ಒಂದು ನಾವು ರೆಡಿ ಮಾಡಿಕೊಳ್ಬೇಕು, ನಮ್ಮ ಜೀವನ ಏನು, ನಮ್ಮ ಗುರಿ ಏನು. ಯಾವಾಗ ನಮ್ಮ ಗುರಿಯನ್ನು ನಾವು ಕಂಡುಕೊಂಡಿವಿ ಅಂತಂದರೆ ಆ ಗುರಿಯನ್ನು ಸಾಧಿಸಲಿಕ್ಕೆ ಎಲ್ಲಿಗಾರ ಹೋಗ್ತಾನೆ ಮನುಷ್ಯ. ನೀವೆಲ್ಲಿ, ನಿಮ್ಮದು ಊರಲ್ಲಿ ಲಕ್ಷ್ಮೇಶ್ವರ ಅಲ್ವಾ, ಅಲ್ಲಿಂದ ಅಲ್ಲಿ ಗದಗಿಗೆ ಹೋದ್ರು ಅವರು ಸಂಗೀತ ಕಲಿಯೋಕ್ಕೋಸ್ಕರ ಸಲುವಾಗಿ. ದೂರ ಆಗೋದಿಲ್ಲ ಅದು. ನಮ್ಮ ಒಳಗಡೆಗೆ ಒಂದು ಬ್ಲೂ ಪ್ರಿಂಟ್ ರೆಡಿ ಐತೆ ಅಂತಂದರೆ ಏನು ಮಾಡ್ಬೇಕಂತಕ್ಕಂಥ ಸಾಧನೆ ಇದೆಲ್ಲ ತುಂಬ ಸುಲಭ ನಮಗೆ. ಸೊ ಆ ಕಾರಣದಿಂದ ನಮ್ಮ ಜೀವನದಲ್ಲಿ ನಾವು ಬಹಳ ಪ್ರಮುಖವಾಗಿ ಸೊ ಇಲ್ಲಿ ವೃತ್ತಿ ಏನೆಲ್ಲ ಮಾಡ್ತೀವೋ ಆ ವೃತ್ತಿ ಮಾಡೋರ ಜೊತೆಗೆ ನಮ್ಮೊಳಗಡೆಗೆ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಪ್ರವೃತ್ತಿ ಅಂದರೆ ಯಾವುದಿರಬೇಕು ಅಂತಂದರೆ ನಮಗೆ ಆನಂದ ಹೇಳಿ. ಈಗ ಆನಂದ ಎಲ್ಲಿ ಸಿಗುತ್ತೆ ನಮಗೆ? ಆನಂದ ವಸ್ತುಗಳಲ್ಲಿ ಸಿಗೋದಿಲ್ಲ. ವಸ್ತುಗಳಿಗಿಂತ ಮೀರಿರ್ತಕ್ಕಂಥದ್ದೊಂದು ಪರವಸ್ತು ಅಂತ ಇದೆ, ಪರಮಾತ್ಮ ಪರಬ್ರಹ್ಮ ಅಂತ ಕರಿತೀವಿ ನಾವು. ಈಗ ನೋಡಿ, ನಮ್ಮ ಹಿರಿಯರು ಯಾಕೆ ದೇವಸ್ಥಾನ ಮಾಡಿದ್ದಾರೆ? ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ಯಾಕೆ ನಮಸ್ಕಾರ ಮಾಡ್ತೀವಿ ಇಲ್ಲಿ ಅಂದರೆ ನಮಗೇನಾಗುತ್ತೆ, ನಾವು ಕೆಲಸ ಮಾಡ್ತಾ 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 ಸಂಪಾದನೆ ಮಾಡ್ತಾ ಮಾಡ್ತಾ ನಮ್ಮೊಳಗಡೆ ಗೊತ್ತಾಗದಂತೆ ಒಂದು ಈಗೋ ಬಂದ್ಬಿಡ್ತದೆ. ನನ್ನ ಸಮ ಯಾರಿಲ್ಲ ಅಂತಕ್ಕಂಥ ಬಂದ್ಬಿಡ್ತದೆ. ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ರು, ದೇವಸ್ಥಾನ ಅಂತ ಮಾಡಿದರು. ಅಲ್ಲಿ ಹೋಗಿ ಏನು ಮಾಡ್ತೀವಿ ನಾವು? ನಮಸ್ಕಾರ ಮಾಡ್ತೀವಿ. ಹಣೆ ಚಂದ್ರೆ ನಮ್ಗಿಂತ ಒಂದು ದೊಡ್ಡ ಶಕ್ತಿ ಇದೆ ಅಂತ. ಯಾವಾಗ ನಮಗಿಂತ ಒಂದು ದೊಡ್ಡ, ಅದೇನಾಗಿಬಿಟ್ಟಿದೆ ಅಂದರೆ ನಮಸ್ಕಾರ ಅಂತಕ್ಕಂಥದ್ದು ಸುಮ್ಮನೆ ಮೆಕ್ಯಾನಿಕಲ್ ಆಗಿಬಿಟ್ಟದ. ಮೆಕ್ಯಾನಿಕಲ್ ಅಲ್ಲದು. ನಮಸ್ಕಾರ ಮಾಡೋದ್ರ ಅರ್ಥ ಏನಂತಂದರೆ ನಮಗಿಂತ ದೊಡ್ಡದು ಅಂತದು ಶಕ್ತಿ. ಯಾವಾಗ ನಮಗಿಂತ ದೊಡ್ಡದು ಅಂತಕ್ಕಂಥದ್ದು ಒಂದು ಶಕ್ತಿ, ನಮಗಿಂತ ದೊಡ್ಡದಿರ್ತಕ್ಕಂಥದ್ದು ಒಂದು ನಮಗೆ ಯಾವಾಗ ಗೊತ್ತಾಗುತ್ತೆ ಆವಾಗ ನಾವು ನ್ಯಾಚುರಲಾಗಿ ಸರೆಂಡರ್ ಆಗ್ತೀವಿ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ನಮ್ಮ ಪ್ರವೃತ್ತಿಯನ್ನು ನಾವು ವೃದ್ಧಿ ಮಾಡಿಕೊಳ್ಬೇಕಂತಂದರೆ ನಮಗೆ ಒಂದಿಷ್ಟು ಪರಮಾತ್ಮನ ಚಿಂತನೆ ಬೇಕಾಗುತ್ತೆ. ಆ ಪರಮಾತ್ಮನ ಚಿಂತನೆಯನ್ನು ನಾವು ಮಾತು, ಶ್ರವಣ, ಅಧ್ಯಯನ ಇದೀಗೆಲ್ಲ ಕರಿತೀವಿ ನಾವು. ಸೊ ಈ ಶ್ರವಣ, ಅಧ್ಯಯನ ಇದೆಲ್ಲನೂ ಕೂಡ ಬರೀ ಶ್ರವಣ ಆಗಬಾರ್ದು. ಅದಕ್ಕೆ ಅವರು ಬಸವಣ್ಣವ್ರು ಹೇಳಿದಾಗೆ ಮಾತು ಬಲ್ಲಾತ ಜಾಣನಲ್ಲ ಅಂತ. ಯಾಕಂದರೆ ಈ ಮಾತು ಇದೆ ಅಲ್ವಾ, ಇಂದ್ರಿಯಗಳಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥದ್ದು ಮಾತು ಅಂತ. ನಮ್ಮಂಥವ್ರಿಗೆಲ್ಲ ಈ ಉಪನ್ಯಾಸ ಮಾಡ್ತಾರೆ ನೋಡ್ರಿ, ಉಪನ್ಯಾಸ ಮಾಡೋರಿಗೆ ನೀವು ಮೈಕ್ ಕೊಡದೆ ಹೋಗ್ಬಿಟ್ರೆ ಏನಾಗಿಬಿಡ್ತಾರೆ, ಅವರು ಗಲಾಟೆ ಮಾಡಿಬಿಡ್ತಾರೆ. ಒಂದು ನಿಮಗೆ ಒಂದು ತಮಾಷೆಗೆ ಒಂದು ಕತೆ ಹೇಳ್ತೀನಿ. ಒಂದು ಕಾರ್ಯಕ್ರಮದಲ್ಲಿ ಒಂದು 7-8 ಜನನ ಉಪನ್ಯಾಸಕರನ್ನ ಕರೆಸಿದ್ರು. ಸೊ ಮಾತಾಡ್ತಿರುವಾಗ ಸುಮ್ಮನೆ ನಂದೀಶ್ ಅವ್ರ ಹೆಸರು ಹೇಳ್ತೀನಿ, ಮತ್ತೆ ಅವರಲ್ಲ. ಈಗ ನಂದೀಶ್ ಅವ್ರು ನಿಂತುಕೊಂಡು ಮಾತಾಡೋಕೆ ಹಚ್ಚಿದ್ದಾರೆ. ಅವ್ರಿಗೆ ಟೈಮ್ ಕೊಟ್ಟಿದ್ರು, ನೋಡಿರಿ ನಿಮ್ಮದು 10 ಗಂಟೆ 10 ನಿಮಿಷ ಮಾತಾಡೋದು ಅಂತ ಹೇಳ್ಬಿಟ್ಟು. ಆಯಿತು, 10 ನಿಮಿಷ ಆಯಿತು, 11 ನಿಮಿಷ ಆಯಿತು, 12 ನಿಮಿಷ ಆಯಿತು, 15 ನಿಮಿಷ ಆಯಿತು. ಅವ್ರು ಏನು ಮಾಡಿಲ್ಲ, ಅವರು ಸ್ಟಾಪ್ ಮಾಡ್ತಾ ಇಲ್ಲ. ಆಮೇಲೆ ಅವರು ಕಾರ್ಯಕ್ರಮ ನಿರೂಪಣೆ ಮಾಡೋರು ಏನು ಮಾಡ್ತಾರೆ ಗೊತ್ತಲ್ವಾ? ಏನು ಮಾಡ್ತಾರೆ? ನಿಧಾನವಾಗಿ ಚೀಟಿ ಕೊಡ್ತಾರೆ ಅಲ್ವಾ? ಅವ್ರು ಏನು ಮಾಡಿದರು, ಚೀಟಿ ನೋಡಿದರು, ಇನ್ನು ಪ್ರಸ್ತಾವನೆ ಮುಗಿದಿಲ್ಲ, ಇನ್ನು ಮಾತೇ ಶುರು ಮಾಡಿಲ್ಲ, ನಾ ಮಾತಲ್ಲಿ ನಿಲ್ಲಿಸಿದ್ದೆ ಅಂತಂದ್ರೆ ಅವರು. ಮತ್ತೆ ಅಗೇನ್ ಮತ್ತೆ ಸ್ಟಾರ್ಟ್ ಮಾಡಿದ ಮೇಲೆ ಇನ್ನೊಬ್ರು ಇರ್ತಾರಲ್ಲ ಪಕ್ಕದಲ್ಲಿ, ಈಗ ಅವ್ರು ನಿಂತ್ಕೊಂಡಿರ್ತಾರೆ, ಇಲ್ಲಿ ಕೂತ್ಕೊಂಡಿರ್ತಾರಲ್ಲ, ಅವ್ರದ್ದು ಮಾತಿರ್ತದೆ ಸೆಕೆಂಡು. ಅವ್ರೇನು ಮಾಡಿದರು, ಅವ್ರು ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ಸಲುವಾಗಿ ಶರ್ಟ್ ಹಿಡಿದು ಜಗ್ಗಿದ್ರು ಹಿಂದೆ. ನೆನಪು ಮಾಡಿದರು. ಒಂದು ಸಲ ಶರ್ಟ್ ಹಿಡಿದು ಜಗ್ಗಿದ್ರು, 2 ಸಾರಿ ಶರ್ಟ್ ಹಿಡಿದು ಜಗ್ಗಿದ್ರು, 3ನೇ ಸಲ ಕೇಳಿದ್ರು ಅವರು ಮೈಕ್ ಹಿಡ್ಕೊಂಡು, ಶರ್ಟ್ ಬೇಕಾದ್ರೆ ಬಿಚ್ಚಿ ಕೊಡ್ತೀನಿ, ಮೈಕ್ ಬಿಡ್ದಿಲ್ಲ ಅಂತಂದ್ರು. ನಿಮಗೇನು ಶರ್ಟ್ ಬೇಕಲ್ವಾ, ಶರ್ಟ್ ಕೊಟ್ಬಿಡ್ತೀನಿ, ಮೈಕ್ ಮಾತ್ರ ಬಿಡೋದಿಲ್ಲ ಅಂತಂದ್ರು. ಏನಿದು ಅಂದರೆ ಯಾವಾಗ ಒಂದು ಮಾತಿಗೆ ಅನುಭವ ಇಲ್ಲವೋ ಮಾತು ಓಡ್ತಾನೆ ಇರ್ತದೆ, ಕುದುರೆ ಅಂತ. ಅದಕ್ಕೆ ಅವರು ಬಸವಣ್ಣವರು ಹೇಳಿದರು,
ಮಾತು ಬಲ್ಲಾತ ಜಾಣನ. ಮಾತು ಹೇಗಿರ್ಬೇಕಂತಂದ್ರೆ ಲಿಂಗವ ನೆರೆನಂಬಿದಾತ. ಲಿಂಗ ಅಂತಂದ್ರೆ ಕೈ ಹಿಡ್ಕೊಡ್ತು ಅಲ್ವಾ, ಅದು ಸ್ಥೂಲ ಲಿಂಗ ಅದು. ಆದರೆ ಬಸವಣ್ಣವರ ಕಾನ್ಸೆಪ್ಟ್ ಏನು, ಲಿಂಗ ಅಂತಂದ್ರೆ ಪ್ರಾಣತತ್ವ ಅಂತ. ಆ ಪ್ರಾಣತತ್ವ ಗುರುತು ಅಂತ. ಲಿಂಗ ಅಂದರೆ ಸಂಸ್ಕೃತದಲ್ಲಿ ಗುರುತು ಅಂತ. ತೋರಿಕೊಡ್ತಕ್ಕಂಥದ್ದು ಯಾವುದಿದೆ ಅದು ಗುರುತು. ಅದು ಈಗ ನಮ್ಮ ಒಳಗಡೆ ಎಲ್ಲರ ಒಳಗಡೆ ಪ್ರಾಣ ಇದೆ ಅಲ್ವಾ, ಪ್ರಾಣ ಇದೆಯಲ್ವಾ? ಪ್ರಾಣ ಸ್ವರೂಪವೇ ಲಿಂಗ ಸ್ವರೂಪ. ಸೊ ನಮ್ಮ ಮಾತು ಹೇಗಿರಬೇಕು ಅಂತಂದರೆ, ಮಾತು ಲಿಂಗವ ನೆರೆನಂಬಿದಾತ ಅಂದರೆ ನಮ್ಮ ಒಳಗಡೆಗೇನು ಪ್ರವೃತ್ತಿ ಇದೆ ಅಲ್ವಾ, ಪ್ರವೃತ್ತಿಗೆ ಅನುಗುಣವಾಗಿರ್ತಕ್ಕಂಥ ಮಾತಾಡಬೇಕು. ಮಾತಾಡಿದಾಗ ಅವಾಗ ಲಿಂಗ ಅದು ಮಾತು ಹೆಂಗಾಗುತ್ತೆ ಅಂದರೆ ಮಾತು ಮಂತ್ರವಾಗುತ್ತೆ ಅಂತ. ಜನರಲ್ ಆಗಿ ಮಾತಾಡಿದ್ರೆ ಏನಾಗುತ್ತೆ, ಅದು ಬರೀ ಮಾತಾಗುತ್ತೆ. ಯಾವಾಗ ನಾವು ಅಂತರಾತ್ಮನ ಜೊತೆಗೆ ಸಂವಹನ ಮಾಡಿ ಮಾತಾಡ್ತೀವೋ ಅವಾಗ ಅದು ಮಾತು ಏನಾಗುತ್ತೆ, ಮಂತ್ರವಾಗುತ್ತೆ. ಆ ಮಂತ್ರ ಏನು ಮಾಡ್ತದೆ, ಲಿಂಗವ ನೆರೆನಂಬಿದಾತ ಜವನ ಬಾಯೊಳು ಬಾಲವ ಕೊಯ್ದು ಹೋದಾತ ನಮ್ಮ ಕೂಡಲ ಸಂಗನ ಶರಣರಲ್ಲಿ ಜಾಣರ ಜಾಣ ಕಾಣ. ಜಾಣ ಅಂತಂದರೆ ಜವನ ಬಾಯೊಳು ಬಾಲವ ಕೊಯ್ದು ಹೋದಾತ ಅಂದರೆ ಈ ಜಗತ್ತಿನಲ್ಲಿ ಅತ್ಯಂತ ನಮಗೆಲ್ಲರಿಗೂ ಕೂಡ ದರ್ಶನ ಆಗ್ತಕ್ಕಂಥದ್ದು ಯಾವುದು, ಸಾವು ಯಾರನ್ನಾದ್ರೂ ಬಿಟ್ಟಿದೆಯಾ? ಈ ಸಾವು ಅಂತಕ್ಕಂಥದ್ದು ಎಲ್ಲರನ್ನೂ ಡಿಸ್ಟರ್ಬ್ ಮಾಡಿಬಿಡ್ತದ. ಪ್ರತಿಯೊಬ್ಬರನ್ನ, ಅವ್ರು ಬಿಲಿಯನ್ ಇರಲಿ ಅಲ್ವಾ, ಪ್ರತಿಯೊಬ್ಬರಿರಲಿ. ಆದರೆ ಆ ಸಾವನ್ನ ಗೆಲ್ತಕ್ಕಂಥದ್ದು ವಿದ್ಯೆ ಎಲ್ಲದ ಅಂತಂದರೆ ಅದು ಲಿಂಗತತ್ವದಲ್ಲಿದೆ ಅಂತ. ಯಾವಾಗ ಅವನು ಲಿಂಗವನ್ನು ನಂಬ್ತಾನೆ, ಪ್ರಾಣಕ್ಕೆ ಸಾವಿಲ್ಲ, ದೇಹಕ್ಕೆ ಸಾವಿದೆ. ನನ್ನ ಐಡೆಂಟಿಟಿ ಎಲ್ಲಿ ಬರಬೇಕಂದ್ರೆ ಆ ಲಿಂಗ ಜೊತೆಗೆ ಬರಬೇಕು. ಯಾವಾಗ ಲಿಂಗ ಜೊತೆಗೆ ಐಡೆಂಟಿಟಿ ಬರ್ತದೆ ನಮ್ಗೆ, ಅವಾಗ ಏನಾಗುತ್ತೆ, ನಾನು ಅದಕ್ಕೆ ಅವ್ರು ಹೇಳಿದ್ರು, ಅವರು ಎಂತ ಮಾತಾಡಿದ್ರು ಅವರು, ಯಾರು ಮನುಷ್ಯ ಅಂದರೆ ಸರ್ವೇ ಜನಾಹ ಸುಖಿನೋ ಭವಂತಿ ಅಂತ, ಸಕಲ ಜೀವಿಗಳಿಗೆ ಲೇಸನ್ನು ಬಯಸುವನೇ ಮಾನವಂತ. ಎಲ್ಲರೂ ಹೆಂಗೆ ಪ್ರೀತಿ ಮಾಡೋಕ್ಕೆ ಬರ್ತದೆ ನಮಗೆ, ಎಲ್ಲರೂ ಯಾವಾಗ ಪ್ರೀತಿ ಮಾಡೋಕ್ಕೆ ಬರ್ತಂದರೆ ನಾವು ಯಾವಾಗ ಲಿಂಗ ತತ್ವಕ್ಕೆ ಶಿಫ್ಟ್ ಆಗ್ತೀವಿ, ಸ್ಥೂಲ ಶರೀರದಲ್ಲಿದ್ದಾಗ ಸಾಧ್ಯ ಆಗೋದಿಲ್ಲ. ನಮ್ಮ ಐಡೆಂಟಿಟಿ ಲಿಂಗ ಶರೀರಕ್ಕೆ ಯಾವಾಗ ಶಿಫ್ಟ್ ಆಗ್ತೀವಿ ಆವಾಗ ಎಲ್ಲ ಕಡೆಗೆ ಬರ್ತದೆ. ಅದಕ್ಕೆ ಜಾಲಗಾರನೊಬ್ಬ ಜಲವ ಶೋಧಿಸಿ ಹಲವು ಮೀನುಗಳನ್ನು ತಂದು, ಅವು ಮೀನುಗಳು ನೀರಿಂದ ಬಿಟ್ಟುಗಳು ಏನಾಗ್ತವೆ, ಒದ್ದಾಡ್ತಿರ್ತವೆ. ಅವನೇನು ಮಾಡ್ತಾನೆ, ಅವನು ಖುಷಿ ಪಡ್ತಾನಲ್ವಾ. ಅದಕ್ಕೆ ಅವ್ರು ಹೇಳ್ತಾರೆ, ಮೀನ ಚಡಪಟಿಕೆ ಕಂಡು ಖುಷಿ ಪಡ್ತಾನೆ, ಆದರೆ ತನ್ನ ಮನೆಯಲ್ಲಿ ನೋವಾದರೆ ಕಷ್ಟಪಡುವನು. ಅಂದರೆ ಏನಾಯಿತು, ಪ್ರಾಣತತ್ವ ಗೊತ್ತಿಲ್ಲ ಅವನಿಗೆ. ಭಾಳ ಸೂಕ್ಷ್ಮ ವಚನಗಳು, ತುಂಬ ಸುಲಭ, ಮಾತಾಡಿ ಸುಲಭವಾಗಿಬಿಟ್ಟವ. ಆದರೆ ಅದು ಅಂತರಾತ್ಮ ಇದೆಯಲ್ಲ, ಭಾರಿ ಕಷ್ಟದ ಕೆಲಸ. ಸೊ ಆ ಕಾರಣದಿಂದ ನಮ್ಮ ಜೀವನದಲ್ಲಿ ಈ ಅಂತರಾತ್ಮ ಅಥವಾ ಅಂತರ್ಧ್ವನಿ, ನಂದೀಶ್ವರ ಅವರು ಹೇಳ್ತಿರ್ತಾರೆ ಸಂವಹನ ಮಾಡ್ಬೇಕಂತ ಹೇಳ್ಬಿಟ್ಟು, ನಾದ ಅಂತ ಕರಿತಾರೆ ಅವರು. ಅದಕ್ಕೆ ಅವ್ರು ನೋಡಿ ವಾಯ್ಸು ನಾದಮಯವಾಗಿರ್ತದೆ. ಆ ನಾದ ಏನು ಮಾಡ್ತದೆ ಅಂದರೆ ಅಂತರಾತ್ಮನ ಕರ್ಕೊಂಡು ಹೋಗ್ತದೆ. ಸೊ ಈ ರೀತಿಯಾಗಿ ನಮ್ಮ ಒಳಗಡೆ ಇರ್ತಕ್ಕಂತಹ ಅಂತರಾತ್ಮನ ಜೊತೆಗೆ ನಾವು ಯಾವಾಗ ಲಿಂಕ್ ಆದ್ವಿ ಅಂತಂದರೆ ಆವಾಗ ನಮ್ಮ ಜೀವನ ಏನಾಗುತ್ತದೆ, ಸಾರ್ಥಕ ಆಗ್ತದೆ. ಏನು ಗುರಿ, ಮನುಷ್ಯನ ಗುರಿ ಆನಂದ ಯಾವಾಗ ಸಿಗುತ್ತೆ ನಮಗೆ, ನಮ್ಮ ಒಳಗಡೆ ಇರ್ತಕ್ಕಂಥ ಅಂತರಾತ್ಮನ ಜೊತೆಗೆ ಲಿಂಕ್ ಆದಾಗ ನಮಗೆ ಆನಂದ ಸಿಗುತ್ತೆ. ಅಂತಹ ಅಂತರಾತ್ಮನ ಜೊತೆಗೆ ಲಿಂಕ್ ಮಾಡ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಏನು ಇದು ಕಾರ್ಯಕ್ರಮ, ಇದು ಬಹಳ ಅತ್ಯಂತ ಅಪರೂಪವಾಗಿರ್ತಕ್ಕಂಥದ್ದು. ಮತ್ತು ಇಂಥ ಕಾರ್ಯಕ್ರಮಗಳಿದಾವಲ್ವಾ, ಇದಕ್ಕೆ ತುಂಬ ಜನಗಳನ್ನು ನಿರೀಕ್ಷೆ ಮಾಡಬಾರ್ದು. ಹನುಮಂತರಾಯಪ್ಪ ಅವರೇ, ಯಾಕೆ ಅಂತಂದರೆ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ದತಿ ಸಿದ್ಧಯೇ ಅಂದರೆ ಈ ಪ್ರವೃತ್ತಿ ಕಡೆಗೆ, ಅಂತರಾತ್ಮನ ಕಡೆಗೆ ಎಲ್ಲರೂ ಬರೋದಿಲ್ಲ. ಮನುಷ್ಯಾಣಾಂ ಸಹಸ್ರೇಶು ಎಲ್ಲ ಸಾವಿರ ಜನರಲ್ಲಿ ಒಬ್ಬರಿಗೆ ಗೊತ್ತಾಗುತ್ತಿದ್ದು, ಎಲ್ಲರಿಗೂ ಗೊತ್ತಾಗೋದಿಲ್ಲ. ಇದು ನಾಲೆಡ್ಜ್ ಇರ್ಬೇಕು ನಮ್ಗೆ. ಯಾರು ಈ ಸತ್ಸಂಗ ಮಾಡೋರಿಗೆ ಮೊದಲು ಇದು ನಾಲೆಡ್ಜ್ ಇರಬೇಕಿದು. ಮನುಷ್ಯನಾಂ ಸಹಸ್ರೇಶು ಕಶ್ಚಿದ್ದತಿ ಸಿದ್ಧಯೇ. ಮತ್ತು ಅಂಥ ಸಾವಿರ ಜನರಲ್ಲಿ ಒಬ್ಬನಿಗೆ ತನ್ನ ಐಡೆಂಟಿಟಿ ಗೊತ್ತಾಗುತ್ತೆ.
ತಾನೇನಕ್ಕೆ ಬಂದಿದ್ದೀನಿ, ಏನು ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಅಂತ ಒಬ್ಬವನು ಅವ್ನು ಯಾರಿಗೆ ಸಮ ಅಂತಂದ್ರೆ ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ. ಹಾಗಾಗಿ ಒಬ್ಬ ಸಾಧಕ ಅಂತಂದರೆ 1,000 ಜನಕ್ಕೆ ಸಮ, ಒಬ್ಬ ಭಕ್ತ ಅಂತಂದರೆ 1,00,000ಕ್ಕೆ ಸಮ. ಈ ರೀತಿಯಾಗಿ ನಮ್ಮ ನೋಡುವ ನೋಟ, ನಮ್ಮ ತಿಳುವಳಿಕೆ ಇದೆಲ್ಲ ಬದಲಾವಣೆ ಆಗಬೇಕು. ಈ ಬದಲಾವಣೆ ಆದಾಗ ಆವಾಗ ನಮ್ಮ ಜೀವನ ಸುಖಮಯವಾಗುತ್ತೆ. ಅಂತಹ ಒಂದು ಆಧ್ಯಾತ್ಮಿಕ ಜೀವನದ ಕಡೆ ಇವತ್ತೇನೊಂದು ಕಾರ್ಯಕ್ರಮ ಸೇರಿದೆ, ಅದು ಆ ಕಡೆ ಒಂದು ದಿಕ್ಸೂಚಿ ಆಗಲಿ. ಮತ್ತು ಎಲ್ಲರಿಗೂ ಕೂಡ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ಕೂಡ ಆ ಒಂದು ಐಶ್ವರ್ಯ ಸಂಪತ್ತು ಕರುಣಿಸಲಿ. ಯಾ ದೇವಿ ಸರ್ವಭೂತೇಷು ಹೇಳಿ, ಯಾ ದೇವಿ ಸರ್ವಭೂತೇಷು ಭಕ್ತಿ ರೂಪೇಣ ಸಂಸ್ಥಿತ. ಭಕ್ತಿ ರೂಪೇಣ ಸಂಸ್ಥಿತ. ಮೊದಲು ಭಕ್ತಿ ಬರ್ಬೇಕಲ್ವಾ? ಅವಳೊಳಗಡೆ ಭಕ್ತಿ ಬಂತಂದ್ರೆ, ಅವಳ ಜೊತೆಗೆ ಭಕ್ತಿ ಬಂತಂತಂದ್ರೆ ಅವಾಗ ಅವಳ ಸನ್ನಿಧಾನಕ್ಕೆ ಹೋಗ್ತೀವಿ ನಾವು. ಯಾ ದೇವಿ ಸರ್ವಭೂತೇಷು, ಯಾ ದೇವಿ ಸರ್ವಭೂತೇಷು ಜ್ಞಾನ ಸಂಸ್ಥಿತ, ಜ್ಞಾನ ಸಂಸ್ಥಿತ, ಜ್ಞಾನ ರೂಪೇಣ ಸಂಸ್ಥಿತ, ಜ್ಞಾನ ರೂಪೇಣ ಸಂಸ್ಥಿತ. ಯಾವಾಗ ಸನ್ನಿಧಾನಕ್ಕೆ ಹೋಗ್ತೀವಿ ಅವಾಗ ದೇವರಿಗೆ ಹೆಂಗೆ ನಮಸ್ಕಾರ ಮಾಡಬೇಕು, ಅಲ್ಲಿ ಏನಿರ್ತದೆ ವ್ಯವಸ್ಥೆ, ಅವಾಗ ಅಲ್ಲಿ ಪ್ರಸಾದ ನಾವೇನು ಅನ್ನ ಅಂತ ಹೇಳಿ ಕರಿತೀವಿ, ದೇವಸ್ಥಾನದಾಗ ಏನಾಗತ್ತೆ ಅದು? ಅದ್ಯಾಕೆ ಪ್ರಸಾದ ಆಯಿತು? ಅನ್ನ ತಾನೇ. ಯಾವ ಪ್ರಸಾದ ಆಗುತ್ತೆ ಅಂದರೆ ಅದನ್ನು ನೋಡ್ತಕ್ಕಂಥ ದೃಷ್ಟಿ ಬೇರೆ ಆಗುತ್ತೆ. ಇಟ್ ಇಸ್ ಜ್ಞಾನ ಅಲ್ವಾ? ಹಾಗಾಗಿ ಭಕ್ತಿ ರೂಪೇಣ ಸಂಸ್ಥಿತ, ಜ್ಞಾನ ರೂಪೇಣ ಸಂಸ್ಥಿತ. ಯಾ ದೇವಿ ಸರ್ವಭೂತೇಷು, ಯಾ ದೇವಿ ಸರ್ವಭೂತೇಷು ಆರೋಗ್ಯ ರೂಪೇಣ ಸಂಸ್ಥಿತ, ಆರೋಗ್ಯ ರೂಪೇಣ ಸಂಸ್ಥಿತ. ದೇವಸ್ಥಾನಕ್ಕೆ ಹೋದರೆ ಆರೋಗ್ಯ ಹೆಂಗೆ ಬರುತ್ತೆ? ಇವತ್ತು ಅಮ್ಮನ ಉತ್ಸವ ಇದೆ, ಅವನು ತಡಿತಾನೆ ಹಸಿವನ್ನು. ಮನೆಯಲ್ಲಾದ್ರೆ ಏನು ಮಾಡ್ತೀವಿ? ಗಲಾಟೆ ಮಾಡಿಬಿಡ್ತೀವಿ, ಹೌದಲ್ವಾ? ಆದರೆ ದೇವರ ಹೆಸರು ಹೇಳಿದ ಮೇಲೆ ಏನಾಗುತ್ತೆ ಅಲ್ವಾ? ತಡಿತಾನೆ ಅದನ್ನು. ಯಾವಾಗ ನೀವು ವಾರಕ್ಕೊಂದ್ಸಲ ಉಪವಾಸ ಮಾಡಿ, ಆರೋಗ್ಯಶಾಸ್ತ್ರದವರು ಊಟಶಾಸ್ತ್ರದವ್ರು ಹೇಳ್ತಾರೆ, ಏನು ಹೇಳ್ತಾರೆ? ವಾರಕ್ಕೊಂದು ಊಟ ಬಿಟ್ಬಿಡಿ, ಅಥವಾ ಒಂದಿನ ಊಟ ಬಿಟ್ಬಿಡಿ, ಬಾಡಿ ತಾನೇ ಕರೆಕ್ಷನ್ ಮಾಡ್ಕೊಂಡು ಬಿಡ್ತದೆ. ಪಶು ಪಕ್ಷಿಗಳು ಏನು ಮಾಡ್ತವೆ ಗೊತ್ತಾ? ಆರೋಗ್ಯ ಕೆಟ್ಟಾಗ ಏನು ಮಾಡ್ತವೆ? ಉಪವಾಸ ಇರ್ತೇವೆ ಅವು. ಹಾಗಾಗಿ ನಾವು ಸ್ವತಂತ್ರ, ನಾವು ಮನುಷ್ಯರು ಅಲ್ವಾ? ಅದಕ್ಕೆ ಸ್ವಾತಂತ್ರ್ಯವನ್ನು ಎಲ್ಲಿ ಕೊಡ್ಬೇಕಂದ್ರೆ ದೇವ್ರ ಹತ್ರ ಕೊಟ್ಬಿಡ್ಬೇಕು. ದೇವ್ರಿಗೋಸ್ಕರ ಇವತ್ತು ಒಂದು ದಿವಸ ಊಟ ಬಿಡ್ತೀನಿ, ಒಂದು ದಿವಸ ಉಪವಾಸ ಇರ್ತೀನಿ, ಅಥವಾ ಒಂದು ಸ್ವಲ್ಪ ಕಡಿಮೆ ತಿಂತೀನಿ, ಬಿಡೋಕ್ಕಾಗದಿದ್ದರೆ ಡಯಾಬಿಟಿಕ್ ಇದೆ ಅಲ್ವಾ, ಔಷಧ ತಗೋಬೇಕು, ಉಪವಾಸ ಮಾಡೋಕ್ಕಾಗೋದಿಲ್ಲ, ಅವಾಗ ಏನು ಮಾಡಬೇಕು? ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಬೇಕು. ಯಾವಾಗ ಆಹಾರ ಕಡಿಮೆ ಮಾಡಿದ್ವಿ ಅಂತಂದರೆ ಅವಾಗ ಅದು ಆರೋಗ್ಯ ಸಿದ್ಧಿ ಆಗ್ತಾ ಬರ್ತದೆ. ಅನೇಕ ಕಾಯಿಲೆಗಳನ್ನು ನಾವು ಆಹಾರದಿಂದಲೇ ಸರಿ ಮಾಡಿಕೊಳ್ಬೇಕು, ಮೆಡಿಸಿನಿಂದ ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಇವಾಗ ಅಲ್ವಾ? ಹಾಗಾಗಿ ಯಾವಾಗ ನೀವು ಭಕ್ತಿಯಿಂದ ಜ್ಞಾನದಿಂದ ಆ ದೇವರ ಸನ್ನಿಧಿಗೆ ಹೋಗ್ತೀರಿ ಆವಾಗ ನ್ಯಾಚುರಲಾಗಿ ಆರೋಗ್ಯ ಬಂದುಬಿಡ್ತದೆ. ಈಗ ನೋಡಿ, ಈಗ ಹನುಮಂತರ 2 ವರ್ಷದಿಂದ ಎಷ್ಟು ಆರೋಗ್ಯವಾಗಿದ್ದಾರೆ. ಯಾಕೆ? ಆ ತಾಯಿ ಜೊತೆಗೆ ಲಿಂಕ್ ಆಗಿಬಿಟ್ರು ಅಲ್ವಾ? ಯಾವಾಗ ತಾಯಿ ಜೊತೆಗೆ ಲಿಂಕ್ ಆಗ್ತಾ ಬರ್ತೀವಿ ಆವಾಗ ನ್ಯಾಚುರಲಾಗಿ ಆರೋಗ್ಯ ತಾನೇ ಬಂದುಬಿಡ್ತದೆ. ಯಾ ದೇವಿ ಸರ್ವಭೂತೇಷು, ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ, ಶಾಂತಿ ರೂಪೇಣ ಸಂಸ್ಥಿತ. ಮತ್ತಿನ್ನೇನು? ಭಕ್ತಿ ಜ್ಞಾನ ಅಲ್ವಾ? ಆರೋಗ್ಯ ಅಂದ್ರೆ ಶಾಂತಿ ಇರೋದಲ್ವಾ? ಇದೇನು ಅಂತರಂಗದ ಶಾಂತಿ. ಯಾ ದೇವಿ ಸರ್ವಭೂತೇಷು, ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ, ಶಾಂತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ, ನಮಸ್ತಸ್ಯೈ ನಮೋ ನಮಃ. ನಮಸ್ಕಾರ. ಗುರುಗಳು ಬಹಳ ವಿಶೇಷವಾಗಿ ಇವತ್ತು ನಮ್ಮನ್ನೆಲ್ಲ ಒಳಗೊಂಡಂತೆ ಅತ್ಯಂತ ಸಂಕ್ಷಿಪ್ತವಾಗಿ ಒಂದು ಬೆಳಕನ್ನು ನಮ್ಮೊಳಗಡೆಗೆ ಹಚ್ಚಿದ್ದಾರೆ.
ನಮ್ಮೊಳಗಡೆಗೆ ಆ ದೀಪ ನಿರಂತರವಾಗಿ ಪ್ರಜ್ವಲಿಸಿ ಬೆಳಗಬೇಕು, ಮತ್ತಷ್ಟು ಉಜ್ವಲಿಸಬೇಕು. ಆ ಮೂಲಕ ನಮ್ಮೆಲ್ಲ ನಡೆನುಡಿಗಳು ನಮ್ಮ ಕೈ ವಶವಾಗಬೇಕು, ಮನಸ್ಸು ನಮ್ಮ ನಿಯಂತ್ರಣದಲ್ಲಿದ್ದು ಇಂದ್ರಿಯಗಳನ್ನು ಬಳಸುವಂತಾಗಬೇಕು. ಆವಾಗ ನಮಗೆ ಯಾವುದು ಹನುಮಂತರಾಯ ಅವರಿಗೆ ಪ್ರಾಪ್ತಿಯಾಯಿತು ಅದು ನಮಗೂ ಪ್ರಾಪ್ತಿಯಾಗುತ್ತೆ. ಯಾಕೆಂದರೆ ಹನುಮಂತರಾಯ ಅವರು 2 ವರ್ಷದ ಕೆಳಗಡೆಗೆ ನಮ್ಮ ಮನೆಗೆ ಬಂದಾಗ ಹೇಗಿದ್ರು ಅಂತ ನಾನು ನೋಡಿದ್ದೀನಿ, ಅವ್ರ ಸಂಕಟ ಹೆಂಗಿತ್ತು ಅಂತ ನಾನು ನೋಡಿದ್ದೀನಿ. ಈ ಹೊತ್ತು ಹೆಂಗಿದ್ದಾರೆ ಅನ್ನೋದನ್ನು ಕೂಡ ನೀವೆಲ್ಲ ನೋಡ್ತಾ ಇದ್ದೀರಿ. ಅವ್ರು ಆರಾಮಾಗಿದ್ದಾರ? ಅವರು ಕಣ್ಣಲ್ಲಿ ನೀರೇ ಇರಲಿಲ್ಲ, ಹೊತ್ತು ನೀರು ಮುಗಿದೋಗಿತ್ತು, ಇನ್ನು ರಕ್ತ ಬರೋದೊಂದು ಬಾಕಿ ಇತ್ತು. ಅವ್ರಿಗೆ ಅಷ್ಟು ದುಃಖ ಇತ್ತು ಸಂಸಾರದಲ್ಲಿ, ಅದು ಹೇಳುವಂತಿಲ್ಲ, ಯಾರು ಕೇಳುವಂತಿಲ್ಲ. ಅಂಥ ಸಂಕಟ, ಘೋರವಾದ ಸಂಕಟದೊಳಗಡೆಗೆ ಅವರು ಬಂಧಿಯಾಗಿ ಹೋಗಿದ್ದರು. ಆವಾಗ ಅವರು ಜಿಗಣೆಗೆ ಹೋಗಿ ಅದರಿಂದ ಪಾರಾಗಿ ಬಂದರು. ಹೀಗೆ ಅನೇಕರು ಪಾರಾಗಿದ್ದಾರೆ. ಅದೆಲ್ಲ ನಾನು ಕತೆ ಹೇಳ್ತಾ ಕೂರೋದಕ್ಕಾಗೋದಿಲ್ಲ. ಅದನ್ನು ತಾವು ಸಮಯ ಬಂದಾಗ ಅಲ್ಲಿಗೆ ಹೋಗಿ ಬನ್ನಿ. ತುಂಬ ಹತ್ತಿರ ಇದೆ ಬೆಂಗಳೂರಿಗೆ. ಕಾಯಿಲೆ ಇದ್ರೆ ಹೋಗ್ಬೇಕಂತಿಲ್ಲ, ಬಂದಾಗಲೇ ಹೋಗ್ಬೇಕಂತಿಲ್ಲ. ಮೊದಲೇ ಹೋದ್ರೆ ಜಾಂಡ್ರಾಗಿ ಬಿಡ್ಬೋದು. ಯಾಕೆಂದ್ರೆ ಉಳಿದ ಬದುಕನ್ನು ಆನಂದವಾಗಿ ಕಳೀಬಹುದು ಅಂತ. ಎಷ್ಟು ಬೇಗ ಹೋಗ್ತೀವೋ, ಆ ಜ್ಞಾನ ಪಡ್ಕೊಳ್ತೀವೋ ಅಷ್ಟು ಬೇಗ ಬದುಕು ಸೊಗಸಾಗುತ್ತೆ. ಒಂದೊಂದು ಕ್ಷಣವೂ ಆನಂದದ ಬದುಕಾಗಿ ಬಿಡ್ತದೆ ಅದು. ಆ ಜ್ಞಾನ ನಮಗೆ ಎಲ್ಲ ಕಡೆ ಸಿಗುತ್ತೆ. ಆದರೆ ಕೆಲವು ಸ್ಥಳದ ಮಹಿಮೆಗಳಿರ್ತವೆ, ಕೆಲವರಲ್ಲಿ ವ್ಯಕ್ತಿ ಮಹಿಮೆಗಳಿರ್ತವೆ. ಅಂಥ ಕಡೆಗೆ ಅದು ನಾವು ತಗೊಳ್ಬೇಕು. ತೀರ್ಥ ಅಂತ ಹೇಳಿ ನಾವು ನೀರನ್ನೇ ತಗೊಳ್ಳೋದು, ಆದರೆ ದೇವಸನ್ನಿಧಿ ಒಳಗೆ ತಗೋತೀವಿ. ಅದನ್ನು ಪೂಜಾರರು ಹೊರಗಡೆಯಿಂದ ತೊಗೊಂಡೋಗಿ ಒಂದು ಪಂಚಪಾತ್ರೆ ಒಳಗಡೆ ಅದನ್ನು ಹಾಕಿ ದೇವಿಗೆ ಸ್ಪರ್ಶ ಮಾಡಿ ನಮಗೆ ಕೊಡ್ತಾರೆ ಅಷ್ಟೇ. ಅದು ಸ್ಥಳ ಮಹಿಮೆ. ಅದನ್ನು ಹೇಳಿದ್ರು ಗುರುಗಳು. 500 ವರ್ಷಗಳ ಕಾಲ ಎಷ್ಟು ಮಾನವ ರೂಪಗಳು ಅದರೊಳಗಡೆಗೆ ಬಂದು ಹೋಗಿದ್ದಾವೋ, ನಮಸ್ಕಾರ ಮಾಡಿದಾವೋ, ಆ ಎಲ್ಲ ಮಾನವ ರೂಪಿ ಚೇತನಗಳ ಭಕ್ತಿ ದೇವಿಗೆ ಶಕ್ತಿಯಾಗಿ ಸಂಗ್ರಹ ಆಗಿರ್ತದೆ. ಹಾಗಾಗಿ ಅಲ್ಲಿಗೆ ಬಂದವರಿಗೆ, ಚಿತ್ತಶುದ್ಧಿ ಆದವರಿಗೆ ಅದು ವೇದ್ಯ ಆಗುತ್ತದೆ. ದೇವಸ್ಥಾನಕ್ಕೆ ಬರುವಾಗ ಚಿತ್ತಶುದ್ಧಿ, ಬುದ್ಧಿಶುದ್ಧಿ, ಪ್ರಾಣಶುದ್ಧಿ ಆದಾಗ ದೇವರ ಶಕ್ತಿ ನಮ್ಮೊಳಗಡೆಗೆ ಸರಾಗವಾಗಿ ಹರಿದು ಬಿಡ್ತದೆ, ದೇಹದ ಒಳಗಡೆ ಇಳಿದು ಬಿಡ್ತದೆ. ಆ ಪ್ರಶಾಂತಿ ನಮ್ಮೊಳಗಡೆಗೆ ಸಂಭವಿಸ್ತದೆ ಅಂತಂದರೆ ಶುದ್ಧಿಯಿಂದ ಸಂಭವಿಸ್ತದೆ. ಆ ಶುದ್ಧಿ ಅವರಿಗೆ ಸಿಕ್ತು. ಆ ಕಾರಣಕ್ಕಾಗಿ ಸಿದ್ಧರಾದರು, ಬುದ್ಧರಾದರು. ಸುಮಾರು 1-1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಗುರುಗಳ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ. ಯಾರು ಖರ್ಚು ಮಾಡ್ತಾರೆ, ಯಾಕೆ ಖರ್ಚು ಮಾಡ್ತಾರೆ, ಬುದ್ಧಿ ಇಲ್ವಾ ಅಂತ ಅನ್ನಿಸ್ಬೋದು. ಅದರಲ್ಲಿ ಅವ್ರಿಗಾಗಿರೋ ಆನಂದದ ಬೆಲೆ ಅಷ್ಟಿದೆ. ಅದನ್ನು ನಾನು ಒಬ್ಬನೇ ಅನುಭವಿಸಿದ್ರೆ ತಪ್ಪಾಗತ್ತೆ ಅಂತ ಹೇಳಿ ಸಮಾಜಕ್ಕೆ ಅದನ್ನು ಪರಿಚಯಿಸಬೇಕು ಅಂತ ಹೇಳಿ ಅವ್ರ ಕಾರ್ಯಕ್ರಮ ಇದೆ. 2ನೇದು ಮಾಡ್ತಾ ಇರೋವಂಥದ್ದು. ಒಂದು ಅವ್ರ ಮನೆ ಹತ್ರನೇ ಮಾಡಿದ್ರು. ಅವ್ರ ಮನೆ ಹತ್ರ ಹೋಗೋದು ಕಷ್ಟ, ಕಾರುಗಳು ಹೋಗೋದೇ ಇಲ್ಲ. 1.5 ಕಿಲೋಮೀಟ್ರ್ ತುಂಬ ಸಂಕಟ ಪಟ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಅದು ಬೇಡ ಅಂತ ಹೇಳಿ ಇದು ಭಾಳ ಚಂದ ಇದೆ ಅಂತ ಹೇಳಿ ಈ ದೇವಸ್ಥಾನದ ಟ್ರಸ್ಟಲ್ಲಿ ಅವರು ಕೂಡ ಒಬ್ಬರು ಇರೋದರಿಂದಾಗಿ ಗುರುಗಳಿಗೆ ಇಲ್ಲಿಗೆ ಕರೆಸಿ ಅವರಿಗೆ ಪಾದಪೂಜೆ ಮಾಡಿದಂತಾಗುತ್ತೆ. ನಮ್ಮ ದೇವಿಯ ಕೃಪೆ ನಮ್ಮ ಗುರುಗಳಿಗೂ ಸಿಕ್ಕಲಿ ಅಂತ ಹೇಳಿ ಅವರು ಹಂಬಲಿಸಿ ಹಾರೈಸಿದರು. ಅವರೊಳಗಡೆಗೆ ಜಾಗೃತಿ ಆಯಿತು. ನೋಡಿ, ಅವರು ಆರಾಮಾಗ್ಬಿಟ್ರು. ಸಮಸ್ಯೆಗಳೆಲ್ಲ ಹಾಗೆ ಇದೆ, ಸಮಸ್ಯೆಗಳೆಲ್ಲೂ ಹೋಗಲ್ಲ. ಆಗಲೇ ಹೇಳಿದೆ, ಸೂರ್ಯೋದಯ ಸೂರ್ಯಾಸ್ತ ಆದಂತೆ, ಚಂದ್ರೋದಯ ಚಂದ್ರಾಸ್ತ ಆದಂತೆ, ಗಾಳಿ ಬೀಸುವಂತೆ, ಬೆಂಕಿ ಉರಿಯುವಂತೆ, ನೀರು ಹರಿಯುವಂತೆ ಸಮಸ್ಯೆಗಳು ಇದ್ದೇ ಇರುತ್ತೆ ಜೀವದ ಸುತ್ತ. ನಾವು ಹೊರಗೆ ಬರಬೇಕು. ನನ್ನದಲ್ಲದ ಸಮಸ್ಯೆಯನ್ನು ನಾವು ಹೊತ್ತು ಮೆರಿತಾ ಇದ್ದೇವೆ. ಇನ್ನೊಬ್ಬರ ಕಾಯಿಲೆಗಳನ್ನು ನಾವು ಹೊತ್ತು ದುಃಖಿಸ್ತಾ ಇದ್ದೇವೆ. ಹಾಗಾಗಿ ಬಸವಣ್ಣವ್ರು ಹೇಳಿದ್ರು, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ದು ಸಿಟ್ಟಿನಿಂದ ಆಗಲಿ, ಅದ ಸಂಕಟದಿಂದ ಅಲ್ಲ, ಕಾರುಣ್ಯದಿಂದ ಹೇಳಿದ್ದು. ಅವರವ್ರ ಸಾಧನೆ ಅವ್ರು ಮಾಡಬೇಕಪ್ಪ, ಅವರವ್ರ ಮನೆ ದೀಪ ಅವರೇ ಬೆಳಗಬೇಕಪ್ಪ, ನೀನು ಬೆಳಗಿದ್ರೆ ಅದು ಭಾಳ ಹೊತ್ತು ಉರಿಯಲ್ಲಪ್ಪ ಅಂತ ಹೇಳಿ ಬಸವಣ್ಣವರು ಭಾಳ ಚಂದ ಹೇಳಿದ್ದಾರೆ. ಗುರುಗಳು ನಮ್ಮೆಲ್ಲರ ಮೂಲ ಕುಂಡಲಿನಿಯನ್ನು ಜಾಗೃತಗೊಳಿಸ್ತಕ್ಕಂಥ ಒಂದು ವಿಶೇಷವಾದ ಮಂತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಹಿಡಿದು ನಡೆದು ಪಡ್ಕೊಳ್ಳೋಣ ಆ ಆನಂದವನ್ನು ಅಂತ ಹೇಳ್ತಾ ಅವರಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ನಾನು ಸಲ್ಲಿಸ್ತೀನಿ. ಹನುಮಂತರಾಯಪ್ಪನವರೇ, ಎಲ್ಲ ಗುರು ಹಿರಿಯರಿಗೆ ಸನ್ಮಾನ ಮಾಡಿಸಿಬಿಡಿ ಗುರುಗಳ ಕೈಯಿಂದ. 2 ಗಂಟೆಗೆ ಭೋಜನ ಅಂತ ಹೇಳಿದ್ದಾರೆ. 2 ಗಂಟೆಗೆ ಭೋಜನದ ವ್ಯವಸ್ಥೆ ಆಗುತ್ತೆ. ಎಲ್ಲ ರೆಡಿ ಇದೆ. ಬಿಸಿ ಬಿಸಿ ಇದ್ದಾಗೆ ಊಟ ಮಾಡೋಣ. ಅಷ್ಟರಲ್ಲಿ ಈ ಕಾರ್ಯಕ್ರಮಕ್ಕೆ ನೆರವಾದವರಿಗೆಲ್ಲ ಸನ್ನಿಧಿ ಒಳಗಡೆಗೆ ಗೌರವಕ್ಕೆ ಅರ್ಹರಾದ ಎಲ್ಲ ಹಿರಿಯ ಚೇತನಗಳಿದ್ದಾರೆ. ಇಲ್ಲಿ ಬಂದಿರೋರೆಲ್ಲ ದೊಡ್ಡವರೇನೆ. ಅವ್ರಿಗೂ ಕೂಡ ಭಕ್ತಿ ಸಮರ್ಪಣೆಯನ್ನು ಮಾಡೋಣ.
ಅಂತ ಹೇಳ್ತಾ ಈಗ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಗುರುಗಳು 4 ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾರೆ. ನೀವು ಮೊದಲು, ಆಮೇಲೆ ಅಧ್ಯಕ್ಷ ಭಾಷಣ, ಆಮೇಲೆ ಗೌರವ ಸಮರ್ಪಣೆ.